ಹೊಸ ಸ್ಟಾಕ್ ಗಳನ್ನ ರಿಸ್ಟೋರ್ ಮಾಡಿದಾರೆ ಅಂತ ಕೂಡ ಹೇಳ್ಬೋದು. i20 ಇದೆ, ಸಿಂಗಲ್ ಓನರ್ ಇದೆ. ಚಕ್ವಿಡ್ ಸಿಂಗಲ್ ಓನರ್ ಇದೆ. ಸೊ ಬ್ರೀಜಾ ಸರ್ ಹಾಗೆ ಸಿಂಗಲ್ ಓನರ್ ಗಾಡಿ ಸರ್ ಇದು. ಸರ್ W7 ಸಿಂಗಲ್ ಓನರ್ ಸರ್. ತುಂಬಾ ಲೋಯೆಸ್ಟ್ ಮಾರ್ಜಿನ್ ಅಲ್ಲಿ ನಾವು ಸೇಲ್ ಮಾಡ್ತಾ ಇದೀವಿ. ಕ್ವಾಲಿಟಿ ಗಾಡಿ ಇದೆ. ಡೌನ್ ಪೇಮೆಂಟ್ ಎಷ್ಟು ಮಾಡಬಹುದು ಸರ್? ಒಂದು ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಮಾಡಬಹುದು. ಸೊ ಆಪಲ್ ಜೆಪ್ ಸ್ವಿಫ್ಟ್ ಇದೆ, ರೆಡ್ ಕಲರ್ ಅಲ್ಲಿ ನೋಡ್ತಾ ಇರಬಹುದು. ಟೊಯೋಟಾ ಗ್ಲಾನ್ಸಾ ಇದು. i20 ಇದೆ ಸರ್. ಮಾರುತಿ ಆಲ್ಟೋ ಇದು. ಕೇಟನ್ ತುಂಬಾ ಡಿಮ್ಯಾಂಡ್ ಇರೋದು ಅಂಡ್ ಈಕೋ ಗಾಡಿಗೆ ಅಂತ ಹೇಳ್ಬೋದು. W6 ಆಟೋಮೆಟಿಕ್ ಗಾಡಿ. ನೀವು ಹಾಕ ಬಂಡವಾಳಕ್ಕೆ ವರ್ತ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರೂ ನಾವು ಎಕ್ಸ್ಚೇಂಜ್ ಮಾಡ್ಬೇಕು ಅಂತಾರೆ ತುಂಬಾ ಜನ. ಗಾಡಿ ಚೆನ್ನಾಗಿದೆ, ಕ್ವಾಲಿಟಿ ಆಗಿದ್ರೆ ನಾವು ತಗೊಳ್ತೀವಿ ಸರ್. ಹ್ಯಾಪಿ ಕಸ್ಟಮರ್ ನೋಡ್ಬೇಕು, ಇಲ್ಲಿ ಸ್ಟಿಕ್ಕರ್, ಆ ಕಡೆ ಸ್ಟಿಕ್ಕರ್, ಫುಲ್ ಸ್ಟಿಕ್ಕರ್. ಬೇರೆ 63,000 ಓಡಿದೆ. ಸಿಂಗಲ್ ಓನರ್ ಇದೆ. ಒಳ್ಳೆ ಫ್ಯಾನ್ಸಿ ನಂಬರ್ ಇದೆ. 2018 ಸಿಂಗಲ್ ಓನರ್ 8 ಸೀಟರ್. ಸೊ ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್. ಆಲ್ಮೋಸ್ಟ್ ಟ್ರೈಲರ್ ನೋಡಿ ಗೊತ್ತಾಗ್ತಾ ಹೇಳ್ಬೈದೀವಿ ಅಂತ ಲಾಸ್ಟ್ ಟೈಮು ಬಂದಿದೆ. ಬಟ್ ಇಲ್ಲಿ ಏನಂತಂದ್ರೆ ಇಲ್ಲಿ ಬರೋ ರೀಸನ್ ಇಷ್ಟೇ ಗುರು, ಜನವರಿಗೆ ರೀಸ್ಟಾಕ್ ಅಂದ್ರೆ ಹೊಸ ಗಾಡಿಗಳು ತಂದಿದ್ದಾರೆ ಅಂತ ಹೇಳ್ಬೋದು. ಸೊ ಓಲ್ಡ್ ಸ್ಟಾಕ್ ಎಲ್ಲ ಅಲ್ಲೇ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಸೋಲ್ಡ್ ಔಟ್ ಆಗಿದೆ ಸರ್. ಏನಂತಂದ್ರೆ ಒಳ್ಳೆ ಕ್ವಾಲಿಟಿ ಗಾಡಿಗಳನ್ನ ಒಂದು ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಟ್ಟಿರೋ ರೀಸನ್ ಇಂದ. ಅಂಡ್ ಇನ್ನೊಂದು ಏನಂತಂದ್ರೆ ಗಾಡಿಗಳನ್ನ ನೋಡಿದ್ರೆ ಆಲ್ರೆಡಿ ಟ್ರೈಲರ್ ಯಾವ ತರ ಇದೆ ಅಂತ ಮಸ್ತಾಗಿದೆ ಗುರು ಗಾಡಿಗಳು ಮಾತ್ರ. ಒಂದ್ 4 ಕಡೆ ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ಇಲ್ಲಿ ಬಂದು ಇಲ್ಲಿ ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಆ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ. ಇಲ್ಲ ಒಬ್ರು ಬರ್ಬೇಕಾದ್ರೆ ಗುರು ನನ್ ಗಾಡಿ ಓಡಿಸಕ್ ಬರುತ್ತೆ ಅಂಡ್ ಗಾಡಿ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇಲ್ಲ, ಇಂಜಿನ್ ಚೆಕ್ ಮಾಡೋದು ಅಂತಂದ್ರೆ ಜೊತೆಲೆ ಬರ್ಬೇಕಾದ್ರೆ ಒಬ್ಬರಲ್ಲ ಇಬ್ರು ಮೆಕ್ಯಾನಿಕ್ ಕರ್ಕ ಬಂದು ಅಲ್ಲೇ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಡೌಟ್ಸಾ ಶೋರೂಮ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಗಾಡಿಗಳು ಆ ತರ ಇದೆ, ಎಲ್ಲ ಸೆಲೆಕ್ಟೆಡ್ ಗಾಡಿಗಳೇ ಆಗಿರುತ್ತೆ. ಎಲ್ಲವೂ ಕೂಡ ನಿಮಗೆ ಒಳ್ಳೆ ಮೇಂಟೈನ್ ಮಾಡಿರುವಂತ ಗಾಡಿಗಳು. ಇವತ್ತು ರೇಂಜ್ ಅಂತ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟಾರ್ಟಿಂಗ್ ರೇಂಜ್ ಏನಿದೆ? 2 ಲಕ್ಷದಿಂದ 30 ಲಕ್ಷ ಗಂಟೆ ಇದೆ ಸರ್. ಓಕೆ, ಲೋನ್ ಮೇಲೆ ಹೋಗ್ತೀರಾ ಅಂತಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್? ಒಂದು 50,000 ಡೌನ್ ಪೇಮೆಂಟ್, ಮಿನಿಮಮ್ ಒಂದು 50,000. ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಮಾಡಬಹುದು. ಆಲ್ ಓವರ್ ಕರ್ನಾಟಕ ಬಟ್ 0 ಡೌನ್ ಪೇಮೆಂಟ್ ನನ್ನ ಪ್ರಕಾರ ಚಾನ್ಸಸ್ ಕಡಿಮೆ. ಒಂದು 50,000 ಮಿನಿಮಮ್ ಡೌನ್ ಪೇಮೆಂಟ್ ಮಾಡಿ ನಾನು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಅವರೇ ಹೇಳ್ತಾರೆ ನಿಮ್ 0 ಡೌನ್ ಪೇಮೆಂಟ್ ಪಾಸಿಬಲ್ ಇದೆ ಅಂತ ಹೇಳ್ತಾರೆ. ನಿಮ್ಗೆ ಇಲ್ಲಿ ಇದೆ ಎಲ್ಲಾ ಗಾಡಿನೂ ಶೋರೂಮ್ ಹಿಸ್ಟ್ರಿ ಇದೆ, ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ. ನೀವೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಬೇಕಾಗಿದ್ರೆ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಸರ್. ಓಕೆ, ಸೊ ನಿಮ್ ಖುಷಿಗೆ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಗಾಡಿ ನಾನು ನೋಡಿದೀನಿ, ಮಸ್ತಾಗಿದೆ ಸರ್. ಲೋನ್ ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ ಸರ್. ಎಲ್ಲಿದ್ರು ಹುಬ್ಳಿ, ಧಾರವಾಡ, ಚಿಕ್ಕಮಂಗ್ಳೂರು ಮಾಡ್ಕೊಡ್ತೀವಿ ಸರ್. ಈ ಕಡೆ ಬಾರ್ಡರ್ ಹೊಸೂರು, ಕೃಷ್ಣಗಿರಿ ಇದ್ರೂ ಮಾಡ್ಕೊಡ್ತೀವಿ ಸರ್. ಇನ್ ಕೇಸ್ ಏನಾದ್ರು ನಾವು ಎಕ್ಸ್ಚೇಂಜ್ ಮಾಡ್ಬೇಕು ಅಂತಾರೆ ತುಂಬಾ ಜನ. ಗಾಡಿ ಚೆನ್ನಾಗಿದೆ, ಕ್ವಾಲಿಟಿ ಆಗಿದ್ರೆ ನಾವು ತಗೊಳ್ತೀವಿ ಸರ್. ನೀವೇನೇ ಆಕ್ಸಿಡೆಂಟ್ ಗಾಡಿ ಜಾಸ್ತಿ ಓಡಿದೆ, 2ನೇ ಓನರ್ 3ನೇ ಓನರ್ ಅಂದ್ರೆ ನಾವು ತಗೊಳ್ಳಲ್ಲ. ನಮ್ಮ ಹತ್ರ ಇರೋದು ಎಲ್ಲ ಸಿಂಗಲ್ ಓನರ್ ಗಾಡಿ, ಎಲ್ಲ ಕಡಿಮೆ ಓಡಿರೋದು 50,000, 60,000, 20,000, 10,000, 5,000 ಆ ತರ ತುಂಬಾ ಕಡಿಮೆ ಓಡಿರೋ ಗಾಡಿಗಳು ಸೆಲೆಕ್ಟ್ ಮಾಡಿ ನಾವು ಒಂದ್ ಗಾಡಿ ಬರ್ಬೇಕಂದ್ರೆ ಆಲ್ಮೋಸ್ಟ್ ತುಂಬಾ ಗಾಡಿ ನೋಡಿ ತಗೊಂಡ್ ಬರ್ತೀವಿ. ಸೊ ಹ್ಯಾಪಿ ಕಸ್ಟಮರ್ ನೋಡ್ಬೇಕು, ಇಲ್ಲಿ ಸ್ಟಿಕ್ಕರ್, ಆ ಕಡೆ ಸ್ಟಿಕ್ಕರ್, ಫುಲ್ ಸ್ಟಿಕ್ಕರ್. ಹ್ಯಾಪಿ ಕಸ್ಟಮರ್ಸ್ ಗೋಲ್ಡ್. ಯಾಕೆಂದ್ರೆ ಕ್ವಾಲಿಟಿ ಹೆಂಗ್ ಸಿಗ್ತಾ ಇದೆ ಅಂತ ಅವ್ರಿಗೆ. ಹೌದು ಸರ್. ನಮ್ಮ ಹತ್ರ ಇರೋ ಗಾಡಿ ಎಲ್ಲ ಶೋರೂಮ್ ಗಾಡಿಯಿಂದ ಬರ್ತಾರೆ. ಎಲ್ಲ ಶೋರೂಮ್ ಇಂದ ಡೈರೆಕ್ಟ್ ಕಸ್ಟಮರ್ ಗಾಡಿ ಪಾರ್ಕ್ ಸೆಲ್ ಬರೋದು. ನಮ್ದು ಬರೀ 2% ಮಾರ್ಜಿನ್ ಇರೋದು. ಏನ್ ಬೇರೆ ಏನು ಎಕ್ಸ್ಟ್ರಾ ಕಮಿಷನ್ ಏನು ಇಲ್ಲ. ಬಂದ್ ಗಾಡಿ ನೋಡಿ, ತುಂಬಾ ಲೋಯೆಸ್ಟ್ ಮಾರ್ಜಿನ್ ಅಲ್ಲಿ ನಾವು ಸೇಲ್ ಮಾಡ್ತಾ ಇದೀವಿ. ಕ್ವಾಲಿಟಿ ಗಾಡಿ ಇದೆ ಅಷ್ಟೇ. ನಾವು ಅವಾಗಿಂದ ಹೇಳ್ತಾ ಇರೋದು ಕ್ವಾಲಿಟಿ. ಆ ಕ್ವಾಲಿಟಿನಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ ಗಾಡಿ ಸಿಗುತ್ತೆ. ನೀವು ಹಾಕ ಬಂಡವಾಳಕ್ಕೆ ಕರೆಕ್ಟ್ ಆಗಿರುತ್ತೆ, ವರ್ತ್ ಆಗಿರುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸಲ ಹೇಳ್ಬಿಡಿ ಸರ್. ಹಾಗೆ ಸರ್ ನಮ್ದು ಅತ್ತಿಪಲ್ಲೆ ಬರುತ್ತೆ, ಫ್ಯಾಮಿಲಿ ಬಿಗ್ ಮಾರ್ಟ್ ಆಪೋಸಿಟ್ ಸರ್ಜಾಪುರ ರೋಡ್ನಲ್ಲೇ ಬರುತ್ತೆ. ನಿಮಗೆ ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡಿ, ಅವರೇ ನಿಮಗೆಲ್ಲ ಲೊಕೇಶನ್ ಎಲ್ಲ ಶೇರ್ ಮಾಡ್ತಾರೆ ಸರ್. ಓಕೆ, 9 to 6 ಯಾವಾಗ ಬೇಕು 9 to 6 ಕಾಲ್ ಮಾಡಿ. ಮಂಡೇ ಟು ಸಂಡೇ 9 ಗಂಟೆಯಿಂದ 6 ಗಂಟೆ ಒಳಗೆ ಕಾಲ್ ಮಾಡಿ ಸರ್. ಸೊ ಮೊದಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಮಿಸ್ಟರ್ ಕಾರ್ಡ್ಸ್ ಅಲ್ಲಿ ಸೊ ಆಲ್ಮೋಸ್ಟ್ ನ್ಯೂ ಇಯರ್ ಗೆ ಒಳ್ಳೊಳ್ಳೆ ಕಲೆಕ್ಷನ್ ಗಳನ್ನ ತಂದಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ಮುಂದೆ i20 ಇದೆ ನೋಡ್ತಾ ಇರ್ಬೋದು. ಹೊಸ ವರ್ಷಕ್ಕೆ ಹೊಸ ಸ್ಟಾಕ್ ಗಳನ್ನ ರಿಸ್ಟೋರ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ಮೊದಲಾಗಿ ನೋಡೋದಾದ್ರೆ i20 ಇದೆ, ಅದು ಕೂಡ ಕ್ಲಾಸ್ ಆಗಿ ಮೇಂಟೈನ್ ಮಾಡಿರುವಂತದ್ದು. ಬಾಡಿ ಲೈನ್ ನೋಡ್ಕೊಳ್ಳಿ, ಸಿಂಗಲ್ ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿಲ್ಲ. ಒಳ್ಳೆ ಮದುವೆ ತರ ಪಳ ಅಂತ ಹೊಳಿತಾ ಇದೆ ಸರ್. ಇದು ಯಾವ ಮಾಡಲ್ ಸರ್? ಇದು ಸರ್ 2018 ಮಾಡೆಲ್ ಎಲೈಟ್ i20 ಸಿಂಗಲ್ ಓನರ್ ಇದೆ. ಟಾಪ್ ಎಂಡ್ ಅಲ್ಲ? ಹೌದು ಸರ್, ಅಷ್ಟ ಡ್ಯುಯಲ್ ಟೋನ್ ಇದು. ಸೊ ಅದಾದ್ಮೇಲೆ ನೋಡ್ತಾ ಇರ್ಬೋದು, ನಿಮ್ಗೆಲ್ಲ ಸನ್ ಫಿಲ್ಮ್ ಕೂಡ ಹಾಕ್ಸಿದ್ದಾರೆ. ಇಂಟೀರಿಯರ್ ನೋಡ್ತೀರಾ ಅಂತಂದ್ರೆ ಡೋರ್ ಪವರ್ ವಿಂಡೋ ಬರುತ್ತೆ ಅಂಡ್ ಮಿರರ್ ಕ್ಲೋಸಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂತದ್ದು. ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್, ಡುವೆಲ್ ಏರ್ ಬ್ಯಾಗ್. ಒಂದು ಸ್ಟೇರಿಂಗ್ ಅಲ್ಲಿ ಬಂದ್ರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ, ಒಳ್ಳೆ ಟಚ್ ಸ್ಕ್ರೀನ್ ಇದೆ, ಆಟೋ ಕಂಟ್ರೋಲ್, AC ಸಿಗುತ್ತೆ. ಅದಾದ್ಮೇಲೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ. ಜಸ್ಟ್ ಓಡಿರೋದು ನೋಡ್ತಾ ಇರ್ಬೋದು 58,000 ಅಷ್ಟೇ ಓಡಿರುವಂತದ್ದು. ಸೊ ಅದೇ ರೀತಿ ನೀವು ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಇದು ಎಷ್ಟನೇ ಓನರ್ ಹೇಳಿದ್ರಲ್ಲ ಸರ್? ಸಿಂಗಲ್ ಓನರ್. ನಮ್ಮ ಹತ್ರ ಎಲ್ಲ ಗಾಡಿ ಸಿಂಗಲ್ ಓನರ್. ಸೆಕೆಂಡ್ ಓನರ್ ಗಾಡಿ ಯಾವ್ದು ಇಲ್ಲ, ಎಲ್ಲ ಸಿಂಗಲ್ ಓನರ್ ಗಾಡಿ, ಎಲ್ಲ ಕಡಿಮೆ ಓಡಿರೋದು. ಸೊ ಫೈನಲ್ ಪ್ರೈಸ್ ಏನ್ ಕೊಡ್ತಾ ಇದೀರಾ ಸರ್? ಈ ಗಾಡಿ ನಮ್ದು ಆಸ್ಕಿಂಗ್ ಮೇಲೆ 7,45,000 ಇದೆ. ನಿಮ್ ಚಾನಲ್ 6,65,000 ಮಾಡ್ಕೊಡ್ತೀವಿ. 6,65,000 ಲೋನ್ ಮೇಲೆ ಆದ್ರೆ ಡೌನ್ ಪೇಮೆಂಟ್ ಏನಾದ್ರೆ ಎಷ್ಟು ಮಾಡ್ಬೋದು ಸರ್? ಸರ್ ಒಂದು 50,000 1 ಲಕ್ಷ ಮಾಡಿದ್ರೆ ಸಾಕು. ಸೊ ಅದೇ ತರ ನಿಮ್ಗೆ ವೈಟ್ ಪಡ್ವಾ ಸಿಲ್ವರ್ ಕಲರ್ ಅಲ್ಲಿ ಕೂಡ ಸಿಗುವಂತದ್ದು ನೋಡ್ತಾ ಇರೋದು. ಯಾವ ಮಾಡಲ್ ಸರ್ ಇದು? ಸರ್ 2017 ಮಾಡೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಸಿಂಗಲ್ ಓನರ್ ಇದೆ. ಓಕೆ, ಅದ್ರೂ ಕೂಡ ನೋಡ್ತಾ ಇದ್ರೆ ಆಫ್ಟರ್ ಮಾರ್ಕೆಟ್ ಅಲವೆಲ್ಸ್ ಹಾಕಿರುವಂತದ್ದು. ಸೊ ಟೈರ್ ಕಂಡೀಷನ್ ನೋಡ್ತಾ ಇದ್ರೆ 85 ಇಂದ 90% ಟೈರ್ ಕಂಡೀಷನ್ ಇದೆ. ಸೊ ಬಾಡಿ ಲೈನ್ ಕೂಡ ನೋಡ್ಕೋಬಹುದು ಅಂಡ್ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಇಂಟೀರಿಯರ್ ಫೀಚರ್ ನ ನೋಡ್ತೀರಾ ಅಂತಂದ್ರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್, ಮಿರರ್ ಕ್ಲೋಸಿಂಗ್ ಕೂಡ ಬರುವಂತದ್ದು. ಅದೇ ರೀತಿ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಆಟೋ ಕಂಟ್ರೋಲ್, AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಒಳ್ಳೆ ನಿಮಗೆ ಸೀಟ್ ನೋಡ್ತಾ ಇರ್ಬೋದು ಯಾವ ರೇಂಜ್ ಅಲ್ಲಿ ಇದೆ ಅಂತ. ಸಖತ್ತಾಗಿದೆ. ಇಂಟೀರಿಯರ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಎಷ್ಟು ಓಡಿದೆ ಅಂದ್ರೆ ಐಡಿಯಾ ಇದೆಯಾ ಸರ್? ಈಗ 2017 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಬರೀ 52,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ ಇದು.
ಓಕೆ ಇದು ಪೆಟ್ರೋಲ್ ಡೀಸೆಲ್ ಇದು ಸರ್ ಪೆಟ್ರೋಲ್ ಸರ್. ಓಕೆ ಇದು ಪೆಟ್ರೋಲ್. ಇದನ್ನು ಪೆಟ್ರೋಲ್ ಸರ್. ಓಕೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ 4 ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ, ಹೊಸ ಟೈರ್ಸ್ ಹಾಕಿದ್ದಾರೆ, ಗಾಡಿ ಬ್ರಾಂಡ್ ನ್ಯೂ ಕಂಡೀಷನ್ ಇದೆ ಸರ್. ಪ್ರೈಸ್ ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6 lakhs ಇದೆ. ಓಕೆ ಚಾನಲ್ 5,75,000 ಮಾಡ್ಕೊಡ್ತೀವಿ. 5,75,000 ಲೋನ್ ಬೇಕಂದ್ರೆ ಒಂದು 50,000 ಮಾಡಿ, ಮಿಕ್ಕಿದ್ರೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ವಿತ್ ಇನ್ 24 hours ಅಲ್ಲಿ ನಾವು ಲೋನ್ ಮಾಡ್ಕೊಡ್ತೀವಿ ಸರ್. ಸರ್ ಬಡಿನೋ 2019 ಡೆಲ್ಟಾ ವೇರಿಯಂಟ್ ಇದು, ಸಿಂಗಲ್ ಓನರ್ ಇದೆ, ಬರೀ 69,000 ಓಡಿದೆ. ಓಕೆ ನೋಡ್ಬೋದು ಸರ್, ಏರ್ ಬ್ಯಾಗ್, ABS, ಸೀಟ್ ಕವರ್ ಎಲ್ಲ ಬಂದ್ಬಿಡ್ತದೆ. ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ, ಬಾಡಿ ಲೈನ್ ನೋಡ್ಕೊಳ್ಳಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿ ನೋಡ್ತಾ ಇರಬಹುದು 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ, ಮಿರರ್ ಕ್ಲೋಸಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂತದ್ದು. ಸೊ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುತ್ತೆ. ಅದಾದ್ಮೇಲೆ ನಿಮಗೆ ಆಟೋ ಕಂಟ್ರೋಲ್, AC ಬರುತ್ತೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇರುತ್ತೆ, ಒಳ್ಳೆ ಒಂದು ಲೆದರ್ ಸೀಟ್ ಕೂಡ ಹಾಕ್ಸಿದ್ರೆ ಅಂತ ಕೂಡ ಹೇಳ್ಬೋದು. ಸೊ ಹಾಗೆ ಸೆಕೆಂಡ್ ರೋ ನೋಡ್ತೀರಾ ಅಂತಂದ್ರೆ ಆರಾಮಾಗಿ 3 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇದಕ್ಕೆ ಡಿಕ್ಕಿ ಸ್ಪೇಸ್ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ಬೋದು. ಸರ್ ಏನ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಇದಕ್ಕೆ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ 6,45,000 ಇದೆ. ಓಕೆ ನಿಮ್ ಚಾನಲ್ ಕಡೆ ಬಂದ 5,95,000 ಮಾಡ್ಕೊಡ್ತೀವಿ ಸರ್. ಇದು ಸೇಮ್ ಅಲ್ವಾ? ಹೌದು ಸರ್, 50,000 1 ಲಕ್ಷ ಮಾಡಿ ನಿಮ್ಗೆ ಲೋನ್ ಸಿವಿಲ್ ಮೇಲೆ ಡಿಪೆಂಡ್ ಇದೆ. ಸಿಬಿಲ್ ಮೇಲೆ ಡಿಪೆಂಡ್ ಇರುತ್ತೆ. ಗಾಡಿ ಫಸ್ಟ್ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ, ಯಾವ್ದು ಡೆಂಟು ಸ್ಕ್ರಾಚ್ ರೀಪೇಂಟ್ ಆತರ ಏನೂ ಆಗಿಲ್ಲ. ಇವತ್ತು ಹೊಸ ಗಾಡಿ ತಗೊಂಡ್ರೆ ಹೆಂಗಿದೆ ಅದೇ ತರ ಇದೆ. ಅಲ್ಲ ನಿಮ್ ಗಾಡಿ ಇಲ್ಲಿರೋ ಗಾಡಿಗಳೆಲ್ಲ ಹಂಗೆ ಐತೆ ಸರ್, ಒಂದು ಕೇಳಿ ಒಂದಕ್ಕಲ್ಲ. ಸೊ ಆಪಲ್ ಜೆಪ್ ಸ್ವಿಫ್ಟ್ ಇದೆ, ರೆಡ್ ಕಲರ್ ಅಲ್ಲಿ ನೋಡ್ತಾ ಇರಬಹುದು. ಯಾವ ಮಾಡಲ್ ಸರ್ ಇದು? 2023 ಮಾಡೆಲ್ VXI ಆಪ್ಷನಲ್ ಇದು, ಸಿಂಗಲ್ ಓನರ್ ಇದೆ, ಬರೀ 7,000 ಓಡಿದೆ ಸರ್. ಸೊ ಫ್ರಂಟ್ ಪ್ರೊಫೈಲ್ ನೋಡ್ತಾ ಇರಬಹುದು. ಅದೇ ರೀತಿ ಬಾಡಿ ಲೈನ್ ನೋಡೋದಾದ್ರೆ ಸಿಂಗಲ್ ಕ್ರಾಚ್ ಆಗಲಿ ಡೆಂಟ್ ಆಗಲಿಲ್ಲ. ನಿಮಗೆ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಸೊ ಇಂಟೀರಿಯರ್ ಫೀಚರ್ ನ ನೋಡ್ತೀರಾ ಅಂತಂದ್ರೆ 4 ಡೋರ್ ಪವರ್ ವಿಂಡೋ ಬರುವಂತದ್ದು, ಸೆಂಟ್ರಲ್ ಆಗಿ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುವಂತದ್ದು. ಇದ್ರಲ್ಲಿ ನೋಡೋದಾದ್ರೆ ಡುವೆಲ್ ಏರ್ ಬ್ಯಾಗ್ ಬರುತ್ತೆ, ಅಂಡ್ ಒಂದು ಸ್ಟೇರಿಂಗ್ ಅಲ್ಲಿ ಬಂದ್ರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ಅದಾದ್ಮೇಲೆ ಮ್ಯಾನುವಲ್ AC ಬರುತ್ತೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಒಳ್ಳೆ ಒಂದು ಫ್ಯಾಬ್ರಿಕ್ ಸೀಟ್ ಅಲ್ಲಿ ಇರುವಂತದ್ದು. ಬಕೆಟ್ ಸೀಟ್ ಅಲ್ಲಿ ಫ್ಯಾಬ್ರಿಕ್ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನೀವು ಸೊ ಬ್ಯಾಕ್ ಪ್ರೊಫೈಲ್ ನೋಡ್ತೀರಾ ಅಂತಂದ್ರೆ ಅಲ್ಲೂ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಂತ ಕೂಡ ಹೇಳ್ಬೋದು. ಸರ್ ಏನ್ ಪ್ರೈಸ್ ಕೊಟ್ ಮಾಡಿದ್ದೀರಾ? ಸರ್ 2023 7,000 ಓಡಿದೆ, VXI ಆಪ್ಷನಲ್ ಗಾಡಿ ಇದು. ಈ ಗಾಡಿಗೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ನಿಮಗೆ ಸೆರಾಮಿಕ್ ಕೋಟಿಂಗ್, ಸ್ಪಾಯ್ಲರು ಆ ಥರ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಅವ್ರು ಹಾಕಿದ್ದಾರೆ. ಆಲ್ಮೋಸ್ಟ್ ಒಂದು 50,000 ಖರ್ಚು ಮಾಡಿದ್ದಾರೆ. ಈ ಗಾಡಿದು ನಮ್ದು ಆಸ್ಕಿಂಗ್ ಪ್ರೈಸ್ 7,45,000 ಇದೆ. ನಿಮ್ಮ ಚಾನಲ್ ಕಡೆ ಬಂದ 7,25,000 ಮಾಡ್ಕೊಡ್ತೀವಿ ಸರ್. 7,25,000 ಮಾಡ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು ರೆಡ್ ಕಲರ್ 23 ಇಂದ ಅಪ್ಗ್ರೇಡ್ ಆಗಿರೋದು ನೆಕ್ಸ್ಟ್ ಜನರೇಷನ್ 24 ಅಂತ ಹೇಳ್ಬೋದು. ಯಾಕೆಂತಂದ್ರೆ ಶೇಪ್ ಅಲ್ಲೇ ಗೊತ್ತಾಗಿರುತ್ತೆ. ಸೊ ವೈಟ್ ಕಲರ್ ಅಲ್ಲಿ ಇರುವಂತದ್ದು ಡುವೆಲ್ ಟೋನ್ ಮಾಡ್ಕೊಂಡಿದ್ರೆ ವೈಟ್ ಅಂಡ್ ಬ್ಲಾಕ್. ಸರ್ ಯಾವ ಮಾಡಲ್ ಇದು? ಸರ್ 2024 ಶಿಫ್ಟ್ ಆಟೋಮೆಟಿಕ್ ಸರ್ ಇದು. ಎಷ್ಟು ಓಡಿದೆ ಸರ್ ಇದು? ಬರೀ 17,000 ಓಡಿದೆ. ಓಕೆ ಫೀಚರ್ ನೋಡೋದಾದ್ರೆ ಸರ್ ನಿಮಗೆ ಆಫ್ಟರ್ ಮಾರ್ಕೆಟ್ ನಿಮಗೆ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ, ಪ್ರೊಜೆಕ್ಟೆಡ್ ಲ್ಯಾಂಪ್ಸ್, ಸೀಟ್ ಕವರ್ಸ್, ಡ್ಯುಯಲ್ ಟೋನ್ ಆ ಥರ ಎಲ್ಲ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 1 ಲಕ್ಷ ಖರ್ಚು ಮಾಡಿದ್ದಾರೆ. ಸೊ 1 ಲಕ್ಷ ಮಾಡಿಫಿಕೇಶನ್ ಮಾಡಿರುವಂತದ್ದು. ಅದ್ರ ಜೊತೆ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮಿರರ್ ಅಡ್ಜಸ್ಟ್ಮೆಂಟ್, ಮಿರರ್ ಕ್ಲೋಸಿಂಗ್, ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುವಂತದ್ದು. ಡುವೆಲ್ ಏರ್ ಬ್ಯಾಗ್ ಬರುತ್ತೆ, ಒಂದು ಸ್ಟೇರಿಂಗ್ ಅಲ್ಲಿ ಬಂದ್ರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್. ಆಫ್ಟರ್ ಮಾರ್ಕೆಟ್ ಒಳ್ಳೆ ಒಂದು ಕಸ್ಟಮೈಸ್ ಸೀಟ್ ಹಾಕ್ಸಿದ್ರೆ ಅಂತ ಹೇಳ್ಬೋದು. ಸರ್ ಏನ್ ಪ್ರೈಸ್ ಕೊಟ್ ಮಾಡಿದ್ದೀರಾ? ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 8.5 ಲಕ್ಷ ಇದೆ. ಓಕೆ ನಿಮ್ಮ ಚಾನಲ್ ಕಡೆ ಬಂದ್ರೆ ಡೈರೆಕ್ಟ್ 7.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಸೊ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಡಿಮ್ಯಾಂಡ್ ಇರೋ ಗಾಡಿ ಅಂಡ್ ಮಾರ್ಕೆಟ್ ಗಿಂತ ಕಡಿಮೆ ಪ್ರೈಸ್ ಅಲ್ಲೇ ಕೂಡ ಸಿಗ್ತದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನಾಲ್ಕು ಕಡೆ ವಿಚಾರಿಸ್ಕೊಂಡು ಇಲ್ಲ ಅಂತಂದ್ರೆ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬನ್ನಿ. ಯಾಕೆಂದ್ರೆ ಇವ್ರು ಮೇಂಟೈನ್ ಮಾಡೋದು, ಇವ್ರು ಕೊಡೋ ಕ್ವಾಲಿಟಿ ನಿಮಗೆ ಬೇರೆ ಕಡೆ ಸಿಗಲ್ಲ. ಒಂದ್ಸಲ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಆಲ್ಮೋಸ್ಟ್ ಫಿಕ್ಸ್ ಮಾಡ್ತಾರೆ 100%. ಸೊ ಅದಾದ್ಮೇಲೆ ಬಲೆನೋ ಅಣ್ಣ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಸೇಮ್ ಇರುತ್ತೆ, ಲೋಗೋ ಅಷ್ಟೇ ಚೇಂಜಸ್ ಇರೋದು. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಟೊಯೋಟಾ ಗ್ಲಾನ್ಸಾ ಇದು 21 ಮಾಡೆಲ್ ಇದು, GX ವೇರಿಯಂಟ್ ಇದು. GX ನಲ್ಲಿ ನಿಮ್ಗೆ ಎಲ್ಲ ಆಪ್ಷನ್ಸ್ ಪುಷ್ ಬಟನ್ ಸ್ಟಾರ್ಟ್ ಆಗ್ತಾರೆ, ಎಲ್ಲ ಬಂದ್ಬಿಡುತ್ತೆ. ಓಕೆ ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿರುವಂತದ್ದು, ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. ಅದ್ರ ಜೊತೆ ನಿಮಗೆ ಒಂದು ಟಚ್ ಸ್ಕ್ರೀನ್ ಸಿಗುವಂತದ್ದು, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ 18 to 20 ಬರುತ್ತೆ ಸರ್. ಸೊ ರೇರ್ ವೈಫರ್, ಡಿಫಾಗರು ಅಷ್ಟು ಕೂಡ ಬರುವಂತದ್ದು. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿರೋ ಗಾಡಿಗಳೆಲ್ಲ 100ಗೆ 100% ತುಂಬಾ ನೀಟಾಗಿರೋ ಗಾಡಿಗಳೇ. ಯಾಕೆಂತಂದ್ರೆ ಕ್ವಾಲಿಟಿ ಕೊಡೋಣ ಅಂತ. ಸರ್ ಇದೇನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 7,25,000 ಇದೆ. ಓಕೆ ನಿಮ್ಮ ಚಾನಲ್ 6,65,000 ಮಾಡ್ಕೊಡ್ತೀವಿ. 6,65,000 ಮಾಡ್ಕೊಡ್ತೀವಿ ಸರ್. ಓಕೆ ಸೊ ಗಾಡಿ ಕಂಡೀಷನ್ ನೋಡಿ ಗುರು ಯಾವ ತರ ಇದೆ ಅಂತ ಒಂದ್ಸಲ ಬನ್ನಿ. ಬೇಕಾದ್ರೆ ಇಲ್ಲಿ ಬರೋಕ್ ಮೊದಲೇ 4 ಶೋರೂಮ್ ಹೋಗಿ ನಿಮ್ಗೆ ಇಷ್ಟವಾಗಿರೋ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಆಮೇಲೆ ಬಂದು ಬೇಕಾದ್ರೆ ಈ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ. ಸೊ ತುಂಬ ಇಷ್ಟಪಡ್ತೀರಾ. ಇನ್ನೊಂದು ನೀವೇನೋ ಲೋನ್ ಮೇಲೆ ಹೋಗ್ತೀರಾ ಅಂತಂದ್ರೆ ನಿಮ್ಮ ಸಿವಿಲ್ ಚೆನ್ನಾಗಿದೆ ಅಂತಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಹೋಗುತ್ತೆ, ಇಲ್ಲ ಅಂತ ಒಂದು 50,000 ಡೌನ್ ಪೇಮೆಂಟ್ ಸಾಕು ಆಗುತ್ತೆ. ಸೊ ಮತ್ತೊಂದು ರೆಡ್ ಕಲರ್ ಅಲ್ಲಿ ಸ್ವಿಫ್ಟ್ ಸಿಗ್ತಿದೆ, ಅದು ಕೂಡ ಆಪಲ್ ಶೇಪ್ ಅಲ್ಲಿ 2 ಇದೆ. ಅಕ್ಕಪಕ್ಕ ನಿಲ್ಸ್ಬಿಟ್ಟಿದ್ರೆ ಮ್ಯಾಮ್ ಸಖತ ಕಾಣ್ತಿತ್ತು. ಸರ್ ಇದು ಯಾವ ಮಾಡಲ್ ಇದು? ಸರ್ 2021 ಸೆಪ್ಟೆಂಬರ್ ಗಾಡಿ ಸರ್ ಅದು. ಓಕೆ ಸರ್ ಇವೆಲ್ಲ ಮೈಲೇಜ್ ಎಷ್ಟು ಬರ್ಬೋದು? ಸರ್ 18 to 20 ಬರುತ್ತೆ ಸರ್. ನಿಮಗೆ ಮೈಲೇಜ್ ಬಗ್ಗೆ ಏನು ಪ್ರಾಬ್ಲಮ್ ಇವಾಗೆಲ್ಲ ಲೇಟೆಸ್ಟ್ ಗಾಡಿಯಲ್ಲಿ ಯಾವ್ದು ಮೈಲೇಜ್? ಹೌದು ಲೇಟೆಸ್ಟ್ ಗಾಡಿಗಳೆಲ್ಲ ಒಳ್ಳೆ ಮೈಲೇಜ್ ಬರುವಂತದ್ದು. ಸೊ ಇದ್ರ ಫೀಚರ್ ನೋಡೋದಾದ್ರೆ ಸರ್ ಇದು VXI ಆಪ್ಷನಲ್ ಇದು. ಓಕೆ ಬರೀ 41,000 ಓಡಿದೆ. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಕಂಟ್ರೋಲ್, ಕೀಸ್ ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಓಕೆ ಇಂಥದ್ದಿಲ್ಲ ನಂಗಿಲ್ಲ ಗುರು, ಎಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಿಮಗೆ ಬ್ಯಾಕ್ ಪ್ರೊಫೈಲ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಕೊಟ್ಟು ಮಾಡಿದೆ ಸರ್ ಇದಕ್ಕೆ? ಈ ಗಾಡಿ ನಮ್ದು ಆಸ್ಕಿಂಗ್ 7,50,000 ಇದೆ. ನಿಮ್ಮ ಚಾನಲ್ 6,75,000 ಮಾಡ್ಕೊಡ್ತೀವಿ. 6,75,000 ಮಾಡ್ತೀವಿ. ಸರ್ ನೀವು ಹೇಳ್ತಿರೋದು ಫೈನಲ್ ಆಗಿರುತ್ತೆ ಇಲ್ಲ ಬಂದು ಸ್ಲೈಟ್ಲಿ? ಸರ್ ಅದನ್ನು ಆನ್ ಟೈಮ್ ಮಾಡಿ ಒಂದು 50,000 ಹೆಚ್ಚು ಕಡಿಮೆ ಮಾತಾಡ್ಬೋದು. ಲಕ್ಷ ಕಡಿಮೆ ಮಾಡಿ ಕೆಲವರಿಗೆ ನಾವು 6 ಲಕ್ಷ ಹೇಳಿದ್ರೆ ಅವ್ರು 4 ಲಕ್ಷ ಕೇಳ್ತಾರೆ. ಹಂಗೆಲ್ಲ ಇಲ್ಲ, ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ನೀವು ಆನ್ ಟೇಬಲ್ ಬನ್ನಿ, ಮಾರ್ಕೆಟ್ನಲ್ಲಿ ಚೆಕ್ ಮಾಡಿ. ಆಕ್ಸಿಡೆಂಟ್ ಗಾಡಿ ಕಡಿಮೆ ಕೊಟ್ಬಿಡ್ತಾರೆ, ನಾನ್ ಆಕ್ಸಿಡೆಂಟ್ ಗಾಡಿ ಯಾರು ಕಡಿಮೆ ಕೊಡಲ್ಲ. ಕ್ವಾಲಿಟಿ ಇರುತ್ತೆ. ಹೌದು ಆ ಕ್ವಾಲಿಟಿ ಗಾಡಿ ನಿಮ್ಗೆ ಯಾರು ಕಡಿಮೆ ಕೊಡಲ್ಲ. ಗುರು ನೀವು ಯಾವ್ದೋ ಗಾಡಿ ತಗೊಂಡು ಖರ್ಚು ಮಾಡೋದಕ್ಕಿಂತ ಒಂದ್ಸಲ ಬಂದು ಕ್ವಾಲಿಟಿ ಗಾಡಿನ ತಗೊಳ್ಳಿ. ಎಷ್ಟೋ ಜನ ಬರ್ತಾರೆ, ಒಂದು ಆಲ್ಟೋ ತಗೊಂಡಿದ್ದಾರೆ, 2 ಲಕ್ಷ ತಗೊಂಡ್ಬಿಟ್ಟು 70,000 ಖರ್ಚು ಮಾಡಿದ್ರೆ ಹೇಳ್ತಾ ಇದ್ದಾರೆ. ನಾವು ಆ ಥರ ಗಾಡಿ ಕೊಡಲ್ಲ. ನಮ್ಮ ಹತ್ರ ತಗೊಂಡೋ ಗಾಡಿ ಯಾವ್ದೋ ಒಂದು 5,000 ಖರ್ಚು ಇರಲ್ಲ. ಎಲ್ಲ ಕ್ವಾಲಿಟಿ ಗಾಡಿ. ಡೀಸೆಲ್ ಹಾಕ್ಸ್ಕೊಳ್ಳಿ, ಪೆಟ್ರೋಲ್ ಇದ್ರೆ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಅಷ್ಟೇ.
ಸೊ ಲೆಜೆಂಡ್ ಗಾಡಿಗಳೆಲ್ಲ ತರಿಸ್ಬಿಟ್ಟಿದ್ದೀರಾ, ಆಮೇಲೆ ಅಲ್ಲಿಗೂ ಬರ್ತೀವಿ. ಆಲ್ರೆಡಿ ಟ್ರೈಲರ್ ನೋಡಿದ್ದೀರಲ್ಲ ಆನೆ ಗಾಡಿಗಳು. ಹೌದು ಸರ್, ಇನ್ನೊಂದು ಹೇಳಿ ಸರ್, ಇನ್ನೊಂದು ಆಪಲ್ ಚೆಪ್ ಯೂನಿಕ್ ಕಲರ್ ಇರುವಂತದ್ದು ಸರ್ 2020 ZXi ಪ್ಲಸ್ ಇದು. ಇದನ್ನ ಗ್ರೇ ಕಲರ್ ಅನ್ಬೇಕಾ ಅಥವಾ ಯಾವ ಕಲರ್? ಗ್ರೇನೇ ಸರ್, ಇದು ಗ್ರೇ ಮೆಟಾಲಿಕ್ ಗ್ರೇ. ಸೊ ಅಂದ್ರೆ ಡಿಫ್ರೆಂಟ್ ಆಗಿದೆಲ್ಲ ಸರ್ ಇದು. ಈ ಕಲರ್ ಫುಲ್ ಡಿಮ್ಯಾಂಡ್ ಇದೆ ಸರ್ ಇದು. ಓಕೆ, ಸೊ ಅದು ಕೂಡ ನಿಮಗೆ ಕಂಪ್ನಿ ಅಲೆವೆಲ್ಸ್ ಇರುವಂತದ್ದು, ಒಳ್ಳೆ ಟೈರ್ ಕಂಡೀಷನ್ ಇದೆ. ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದ್ರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ, ಮಿರರ್ ಕ್ಲೋಸಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್, ಪುಷ್ ಬಟನ್ ಸ್ಟಾರ್ಟ್ ಬರುವಂತದ್ದು. ಅಂಡ್ ಇದರಲ್ಲಿ ಡುವೆಲ್ ಏರ್ ಬ್ಯಾಗ್ ಬರುತ್ತೆ, ಒಂದು ಸ್ಟೇರಿಂಗ್ ಅಲ್ಲಿ ಬಂದ್ರೆ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಬರುತ್ತೆ. ಅಂಡ್ ಟಚ್ ಸ್ಕ್ರೀನ್ ಇರುವಂತದ್ದು, ಅಂಡ್ ಆಟೋ ಕಂಟ್ರೋಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್. ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಸೊ ಹಿಂಗಡೆ ಬಂದ್ರೆ ರೇರ್ ಆಫ್ ಏರು ಡಿ ಫಾಗರ್ ಕೂಡ ಬರುತ್ತೆ. ಅಂಡ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರುವಂತ ಗಾಡಿ ನಿಮ್ಗೆ ಸಿಗ್ತಾ ಇರುವಂತ ಪ್ರೈಸ್ ಏನ್ ಪ್ರೈಸ್ ಸರ್? ಇದು 2020 ZXi ಪ್ಲಸ್. ಮಾರ್ಕೆಟ್ ನಲ್ಲಿ ನಿಮ್ಗೆ LXi VXi ಸಿಗುತ್ತೆ. ಓಕೆ, ZXi ಪ್ಲಸ್ ಅಂದ್ರೆ ನಿಮ್ಗೆ ಪ್ರೊಜೆಕ್ಟೆಡ್ ಲಂಪ್ಸ್ DRL ಬರುತ್ತೆ. ಇದು ಶೋರೂಮ್ ನಲ್ಲೇ ಬರೋ ಗಾಡಿನಲ್ಲಿ ಬರೋದು, ಇದೇನು ಎಕ್ಸ್ಟ್ರಾ ಮಾಡಿಫಿಕೇಶನ್ ಏನು ಮಾಡಿಲ್ಲ. ಟಾಪ್ ಅಂಡ್ DRL ಬರುತ್ತಲ್ಲ, ಅದಕ್ಕೆ ಟಾಪ್ ZXi ಪ್ಲಸ್ ನಲ್ಲಿ ಮಾತ್ರ ಬರುತ್ತೆ, ಬೇರೆ ZX ನಲ್ಲೂ ನಿಮ್ಗೆ ಬರಲ್ಲ. ಬರೀ 28,000 ಓಡಿದೆ. ಶೋರೂಮ್ ತರ ಇದೆ ಗಾಡಿ, ಫುಲ್ ಕ್ವಾಲಿಟಿಯ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ತುಂಬಾ ಕಡಿಮೆ ಯೂಸ್ ಮಾಡಿದ್ದಾರೆ ಗಾಡಿ. ಈ ಗಾಡಿ ನಮ್ದು ಆಸ್ಕಿಂಗ್ 7,45,000 ಇದೆ. ನಿಮ್ಮ ಚಾನಲ್ ಕಡೆ 6,95,000 ಮಾಡ್ಕೊಡ್ತೀನಿ. ನೀವು ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡಿ 7 ಲಕ್ಷ ಕಡಿಮೆ ಈ ಗಾಡಿ ಕೊಡಲ್ಲ. ನಾನು 695 ಕೊಡ್ತೀನಿ. ಸುಮ್ಮನೆ ಎಲ್ಲ ಕ್ವಾಲಿಟಿ ಕಡಿಮೆ ಗಾಡಿ ಇಟ್ಕೊಂಡು, ಆಕ್ಸಿಡೆಂಟ್ ಗಾಡಿ ಇಟ್ಕೊಂಡು, ಬ್ಯಾನರ್ ಚೇಂಜ್ ಆಗಿರೋದು, ಚೇಸಿ ಬೆಂಡ್ ಆಗಿರೋದು, ಆ ಥರ ಇನ್ಶೂರೆನ್ಸ್ ಕ್ಲೈಮ್ಡ್ ಗಾಡಿ ಕಡಿಮೆ ಕೊಡ್ತಾರೆ. ಕ್ವಾಲಿಟಿ ಗಾಡಿ ನೀವು ಬನ್ನಿ, ಯಾವುದೇ ಗಾಡಿ ನೋಡಿ ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿ. ಗಾಡಿ ಆಕ್ಸಿಡೆಂಟ್ ಗಾಡಿ ನೀವು ಗಾಡಿನೇ ಫ್ರೀ ಎತ್ಕೊಂಡೋಗಿ. ನಮ್ದೆಲ್ಲ ಕ್ವಾಲಿಟಿ ಗಾಡಿ. ಒಬ್ಬರಲ್ಲ 2, 3 ಜನ 4 ಜನ ಮೆಕ್ಯಾನಿಕ್ ಕರ್ಕ ಬಂದೇ ಬೇಕಾದ್ರೆ ತಗೊಳ್ಳಿ ಗುರು. ಇದಕ್ಕಿಂತ ಡೌನ್ ಅಲ್ಲಿ ಇರುವಂತಹ ಒಂದು ಜನರೇಷನ್ ಅಲ್ಲಿ ಸಿಗುವಂತದ್ದು. ಸೊ ಮೊದಲೇ ಲೆಜೆಂಡ್ ಇದು. ಇವಾಗೆಲ್ಲ ಅಪ್ಗ್ರೇಡ್ ಮಾಡಿ ನೋಡಿ, ಆ ಬಾಡಿಯಿಂದ ಆ ಬಾಡಿಗೆ ಶಿಫ್ಟ್ ಆಗ್ಬಿಟ್ರು. ಇವಾಗ ಈ ಬಾಡಿಗೆ ಇನ್ನೂ ಡಿಮ್ಯಾಂಡ್ ಇದೆ. ಸೊ ನಿಮಗೆ ಸಿಲ್ವರ್ ಕಲರ್ ಅಲ್ಲಿ ಸಿಗುವಂತದ್ದು. ಅಂಡ್ ಇದೇಳಿ ಸರ್, ಯಾವ ಮಾಡಲು ಸರ್? 2015 ಅಕ್ಟೋಬರ್ ಗಾಡಿ ಇದು. ZXi ಗಾಡಿ ಇದು. ಬಟನ್ ಸ್ಟಾರ್ಟ್ ಬರುತ್ತೆ, ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ಆಟೋಮೆಟಿಕ್ AC ಬಂದ್ಬಿಡುತ್ತೆ ನಿಮ್ಗೆ. ಸೊ ಎಲ್ಲಾ ತರ ಬರುವಂತದ್ದು. ಇಂಥದ್ದು ಬರುತ್ತೆ, ಬರಲ್ಲ ಅಂತಿಲ್ಲ. ಸನ್ ರೂಫ್ ಒಂದಿಲ್ಲ ಅಷ್ಟೇನೆ, ಇಲ್ಲ ಅಂದಿದ್ರೆ ಇದು ಕೂಡ ಬೇರೆ ತರನೇ ಆಗ್ಬಿಡುದು. 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ನಿಮ್ಗೆ ಮ್ಯಾಗ್ ವೀಲ್ಸ್ ಎಲ್ಲ ಬಂದ್ಬಿಡುತ್ತೆ. ಗಾಡಿ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. 2015 ಅಕ್ಟೋಬರ್ ಗಾಡಿ ZXi ಬರೀ 27,500 ಓಡಿದೆ. ನಾವು ಈ ಕಿಲೋಮೀಟರ್ ಹೇಳಿದ ತಕ್ಷಣ ಎಲ್ಲ ಮೀಟರ್ ಟ್ಯಾಂಪರ್ ಗಾಡಿ ಒಂದಷ್ಟು ಹಂಗೆ ಅನ್ಕೊಳ್ಳೋದು. ಸರ್, ನಾನು ಮೀಟರ್ ಟ್ಯಾಂಪರ್ ಮಾಡಬೇಕು ಫಸ್ಟ್ ನಾನು 24 ಮಾಡಲ್ ಮಾಡಬೇಕು, ಇಲ್ಲಾಂದ್ರೆ 21 ಮಾಡಲ್ ಮಾಡಬೇಕು, 22 ಮಾಡಲ್ ಮಾಡಬೇಕು. ಅದು 41,000 ಹಾಕಿದ್ದು 27,000 ಏನಿದೆಯೋ ಅಷ್ಟೇ ನಾನು ಇದಾಗುತ್ತೆ. ನಾವು ನೋಡಿ ತೊಗೊಂಡ್ ಬರ್ತೀವಿ. ಒಂದು ಗಾಡಿ ಒಳ್ಳೆ ಬರ್ಬೇಕಂದ್ರೆ ಒಂದು 50-100 ಗಾಡಿ ನೋಡ್ತೀವಿ, ಕಡಿಮೆ ಓಡಿರೋದು ಕ್ವಾಲಿಟಿ ಗಾಡಿ ನೋಡಿ ನಾವು ತೊಗೊಂಡ್ ಬರ್ತೀವಿ. ನಾವು ಕಿಲೋಮೀಟರ್ ಹೇಳಿದ ತಕ್ಷಣ ಮೀಟರ್ ಟ್ಯಾಂಪರ್ ಕಮೆಂಟ್ ಹಾಕ್ತಾರೆ. ಆ ಕಮೆಂಟ್ ಹಾಕೋರು ಹೆಂಗೋ ಹಾಕ್ತಾನಿರ್ತಾರೆ. ನೀವು ಗಾಡಿ ಫ್ರೀ ಕೊಟ್ಟರು ಹಾಕ್ತಾರೆ, ಬಂದು ಚೆಕ್ ಮಾಡಿ ಮೀಟರ್ ಟ್ಯಾಂಪರ್ ಇದೆ ಅಂದ್ರೆ ಗಾಡಿನೇ ಫ್ರೀ ಎತ್ಕೊಂಡು ಹೋಗಿ. ನಮ್ಮ ಹತ್ರ ಕ್ವಾಲಿಟಿ ಗಾಡಿ ಇರುತ್ತೆ ಅಷ್ಟೇ. ನಾವು ಹೇಳ್ತಾರೆ ಮಿಸ್ಟರ್ ಕಾರ್ಸ್ ಅಂದ್ರೆ ಆ ಹೆಸರಿನಲ್ಲಿ ಏನ್ ಕ್ವಾಲಿಟಿ ಇದೆ ಆ ಗಾಡಿನಲ್ಲೂ ಆ ಕ್ವಾಲಿಟಿ ಇರುತ್ತೆ. ಪ್ರೈಸ್ ಸರ್ ಹಾಗೆ ಸರ್, ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6 lakhs ಇದೆ. ನಿಮ್ಮ ಚಾನಲ್ ಕಡೆಯಿಂದ 5,45,000 ಮಾಡ್ಕೊಡ್ತೀನಿ. ನೀವು ಎಲ್ಲಿ ಬೇಕೋ ಚೆಕ್ ಮಾಡಿ, ಇಷ್ಟು ಕಡಿಮೆ ಓಡಿರೋ ಗಾಡಿ ತೋರಿಸ್ಬಿಡಿ, ಗಾಡಿನೇ ಫ್ರೀ ಕೊಡ್ತೀನಿ. ಸೊ ನೆಕ್ಸ್ಟ್ ನೋಡೋದಾದ್ರೆ i20 ಇದೆ. ಸೊ ಅವಾಗಲೇ ವೈಟ್ ಕಲರ್ ತೋರಿಸ್ತೋ, ಅಂಡ್ ವೈಟ್ ಆದ್ಮೇಲೆ ಸಿಲ್ವರ್ ತೋರಿಸ್ತೋ ಅಲ್ವಾ ಸರ್ i20? ಹೌದು ಸರ್. ಓಕೆ, ಈಗ ರೆಡ್ ತೋರಿಸ್ತೀವಿ. ಕಲರ್ ಆಪ್ಷನ್ ಕೂಡ ಸಿಕ್ಬಿಡ್ತು ಅಂತ ಹೇಳ್ಬೋದು. ಇದು ಕೂಡ ಟಾಪ್ ಎಂಡ್ ಆಗಿರುತ್ತೆ. ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ 2015 ಅಷ್ಟ ಟಾಪ್ ಎಂಡ್ ಸರ್. ಬಟನ್ ಸ್ಟಾರ್ಟ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಸ್ಟೇರಿಂಗ್ ಕಂಟ್ರೋಲ್ಗೆ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಈ ಗಾಡಿಲಿ ಈ ಆಪ್ಷನ್ ಇಲ್ಲ, ಆ ಥರ ಹೇಳಕ್ಕೆ ಆಗಲ್ಲ, ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಓಕೆ, ಪ್ರೈಸ್ ಸರ್ ಹಾಗೆ. ಈ ಗಾಡಿ ನಮ್ದು ಆಸ್ಕಿಂಗ್ 6,25,000 ಇದೆ. ನಿಮ್ಮ ಚಾನಲ್ ಕಡೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ, 5,65,000 ಮಾಡ್ಕೊಡ್ತೀನಿ. ಓಕೆ, ಆನ್ ಟೇಬಲ್ ಏನೋ ಬಂದ್ರೆ ಸ್ಲೈಟ್ಲಿ ಬನ್ನಿ ಸರ್, ಮಾಡ್ಕೊಡ್ತೀನಿ. ಓಕೆ, ಕ್ವಿಡ್ ಸರ್ ಹಾಗೆ. ಕ್ವಿಡ್ 2020 ಸಿಂಗಲ್ ಓನರ್ ಇದೆ. ಬರೀ 32,000 ಓಡಿದೆ. ಕ್ಲೈಂಬರ್ ಸರ್, ಟಾಪ್ ಎಂಡ್ ಗಾಡಿ ಇದು. ಇವತ್ತು ಹೊಸ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಒಂದು 7 lakhs ಬರ್ತಾ ಇದೆ. ಇದು ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿರೋದಲ್ವಾ? ಇಲ್ಲ ಸರ್, ಗಾಡಿನಲ್ಲೇ ಬರೋದು ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ತರನೇ ಐತೆ, ಅಷ್ಟು ದೊಡ್ಡದಾಗೈತೆ ಸರ್. ಅಷ್ಟು ದೊಡ್ಡದಾಗಿ ಬರ್ತದೆ, ಕ್ವಿಡ್ ನಲ್ಲಿ ಬರ್ತದೆ. ಓಕೆ, ಇದು ಪ್ರೈಸ್ ಕ್ಲೈಂಬರ್ ಟಾಪ್ ಎಂಡ್ ಗಾಡಿ ಸರ್ ಇದು. ಈ ಗಾಡಿ 2020 32,000 ಓಡಿದೆ, ಸಿಂಗಲ್ ಓನರ್ ಇದೆ. ನಾವು ಆಸ್ಕಿಂಗ್ ಪ್ರೈಸ್ 4.5 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆಯಿಂದ ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ, 3,95,000 ಮಾಡ್ಕೊಡ್ತೀನಿ. ಓಕೆ, ಲೋನ್ ಮೇಲೆ ಹೋಗ್ತೀರಾ ಅಂತಂದ್ರೆ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಾಡ್ಕೊಡ್ತೀನಿ ಸರ್. ಸೊ ನಿಮ್ಗೆ ಈ ಕಲರ್ ಬೇಡ, ಸಿಲ್ವರ್ ಕಲರ್ ಅಲ್ಲಿ ಬೇಕು ಅಂದ್ರೆ ಸಿಲ್ವರ್ ಅಲ್ಲೂ ಕೂಡ ಅವೈಲೇಬಲ್ ಇದೆ ಅಂತ ಕೂಡ ಹೇಳ್ಬೋದು. ಇದು ಹೇಳಿ ಸರ್, ಯಾವ ಮಾಡಲು? ಸರ್, ಕ್ವಿಡ್ 2020 ಸಿಂಗಲ್ ಓನರ್, ಆಡಿಯೋ ಸಿಸ್ಟಮ್, ಲೆದರ್ ಸೀಟ್ ಕವರ್, LED ಲೈಟ್ಸ್, ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ನಮ್ದು ಆಸ್ಕಿಂಗ್ ಪ್ರೈಸ್ 4,25,000 ಇದೆ. ನಿಮ್ಮ ಚಾನಲ್ ಕಡೆ ಬಂದ್ರೆ 3,65,000 ಮಾಡ್ಕೊಡ್ತೀನಿ, 3,65,000 ಮಾಡ್ಕೊಡ್ತೀನಿ ಸರ್. ಇದನ್ನು ಆನ್ ಟೇಬಲ್ ಬನ್ನಿ, ಒಂದು 50,000 ಹೆಚ್ಚು ಕಡಿಮೆ ಮಾತಾಡೋಣ. ಓಕೆ, ಸೊ ಚಾರ್ಲೆಟ್ ಬೀಟ್ ನೋಡ್ತಾ ಇರ್ಬೋದು. ಅಂಡ್ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಚಾರ್ಲೆಟ್ ಬೀಟ್ 2011 ಮಾಡಲ್, ಸಿಂಗಲ್ ಓನರ್ ಇದೆ. ಬರೀ 40,000 ಓಡಿದೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ, ಒಳ್ಳೆ ಫ್ಯಾಬ್ರಿಕ್ ಸೀಟ್ ಇರುವಂತದ್ದು. ಅಂಡ್ ಇದ್ರಲ್ಲಿ ನೋಡೋದಾದ್ರೆ ಡುವೆಲ್ ನಿಮಗೆ ಪವರ್ ವಿಂಡೋ ಬರುತ್ತೆ ಅಲ್ವಾ ಸರ್? ಹೌದು ಸರ್, ಡ್ಯೂಯಲ್ ಪವರ್ ವಿಂಡೋಸ್ ಬರುತ್ತೆ. ಇದು ಪ್ರೈಸ್ ಏನು ಕೊಟ್ಟು ಮಾಡಿದ್ದಾರೆ? 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 2 lakhs ಇದೆ. ನಿಮ್ಮ ಚಾನಲ್ ಕಡೆ 1,75,000 ಮಾಡ್ಕೊಡ್ತೀವಿ, 1,75,000 ಮಾಡ್ಕೊಡ್ತೀನಿ ಸರ್. ನಾವು ಈ ತರ ಗಾಡಿ ಮಾಡೋದೇ ಇಲ್ಲ, ಬಟ್ ಏನಂದ್ರೆ ತುಂಬಾ ಜನ ಬರ್ತಾರೆ, 2 ಲಕ್ಷ ಕಡಿಮೆ ಲೋ ಬಜೆಟ್ ಕೇಳ್ತಾರೆ, ಅವ್ರಿಗೋಸ್ಕರ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಹೈ ಬಜೆಟ್ ಅಲ್ಲಿ ನೋಡೋಣ ಸರ್ ನಾವು. ಸರ್, ನಮ್ಮ ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು 4 ಲಕ್ಷ ಮೇಲೇನೆ ಗಾಡಿಗಳಿರೋದು. ಇದೆಲ್ಲ ತುಂಬಾ ಕಸ್ಟಮರ್ ಕೇಳ್ತಾರೆ, 2 ಲಕ್ಷ ಅವ್ರು ಸುಮ್ಮನೆ ಬಂದು ವಾಪಸ್ ಹೋಗೋದು ಬೇಡ ಅಂದ್ಬಿಟ್ಟು ನಾವು ಮಾಡ್ತಾ ಇದೀವಿ. ಕ್ವಾಲಿಟಿ ಅಂದ್ರೆ ಅದು ಕ್ವಾಲಿಟಿನೇ ತಂದು ಮಾಡ್ತಿರಲ್ಲ. ಒರಿಜಿನಾಲಿಟಿ ಇದೆ ಸರ್, ಯಾವುದು ಡೆಂಟು, ಸ್ಕ್ರಾಚು, ರೀಪೇಂಟ್ ಆ ಥರ ಏನೂ ಆಗಿಲ್ಲ, ಒರಿಜಿನಾಲಿಟಿ ಇದೆ. ಸೊ ಆಲ್ಟೋ K10 ವೈಟ್ ಕಲರ್ ಸರ್ ಹಾಗೆ. ಸರ್, ಮಾರುತಿ ಆಲ್ಟೋ ಇದು K10
ಆಲ್ಟೋನಲ್ಲಿ ಕೇಟನ್ 800 ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಕೇಟನ್ ಫುಲ್ ಡಿಮಾಂಡ್ ಇದೆ. ಅದನ್ನು ಇಷ್ಟು ಕಡಿಮೆ ಓಡಿರೋ ಗಾಡಿ ನಿಮ್ಗೆ ಸಿಕ್ಕಲ್ಲ. 2016 ಡಿಸೆಂಬರ್ ಗಾಡಿ 17 ಹೇಳ್ಬೋದು, ಬೇರೆ 23,000 ಓಡಿದೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 4.25 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆಯಿಂದ 3,75,000 ಮಾಡ್ಕೊಡ್ತೀನಿ. ಅದನ್ನು ಆನ್ ಟೇಬಲ್ ಬನ್ನಿ, 50,000 ಹೆಚ್ಚು ಕಡಿಮೆ ಮಾತಾಡ್ಬೋದು. 16 ಮಾಡಲ್ ಇರೋದ್ರಿಂದ ಲೋನು ಕೂಡ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಡಿಮ್ಯಾಂಡ್ ಇರೋದು ಅಂಡ್ ಈಕೋ ಗಾಡಿಗೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಓಮಿನಿ ಎಲ್ಲ ಸ್ಟಾಪ್ ಆದ್ಮೇಲೆ ಆ ಥರ ಅಣ್ಣ ಅಂತ ಹೇಳ್ಬೋದು ಇದು. ಯಾಕೆಂದ್ರೆ ಅದಕ್ಕಿಂತ ದೊಡ್ಡ ಗಾಡಿ ತುಂಬಾ ಡಿಮ್ಯಾಂಡ್ ಇರೋದು. ಸೊ 2 ಗಾಡಿ ಇದೆ, ಗ್ರೇ ಕಲರ್ ಅಲ್ಲಿ ಇದೆ, ಸಿಲ್ವರ್ ಕಲರ್ ಇದೆ. ಸರ್ ಗ್ರೇ ಯಾವ ಮಾಡಲ್ ಏನ್ ಪ್ರೈಸ್ ಸರ್? ಇದು ಈಕೋ 5 ಸೀಟರ್ AC. ನಿಮ್ಗೆ ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಸೀಟ್ ಕವರ್ಸ್, ಬ್ಯಾಕ್ ಸೈಡ್ ಬೇಬಿ ಸೀಟ್ ಎಲ್ಲ ಎಕ್ಸ್ಟ್ರಾ ಹಾಕಿದ್ದಾರೆ. 2021 ಅಕ್ಟೋಬರ್ ಗಾಡಿ, ಆಲ್ಮೋಸ್ಟ್ 22 ಹೇಳ್ಬೋದು. ಬೇರೆ 28,000 ಓಡಿದೆ. 5 ಸೀಟರ್ AC ಗಾಡಿ ಇದೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 5,45,000 ಇದೆ. ನಿಮ್ ಚಾನಲ್ ಕಡೆ ಬಂದ 4,85,000 ಮಾಡ್ಕೊಡ್ತೀವಿ ಸರ್. ಇದು ಸರ್ ಅದು 2018 ಮಾಡಲ್ ಸಿಂಗಲ್ ಓನರ್. ಅದನ್ನು ಬಂದ್ಬಿಟ್ಟು ಬೇರೆ 30,000 ಓಡಿದೆ. 7 ಸೀಟರ್ ಸರ್. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ, ಸೈಡ್ ಫುಟ್ ಸ್ಟೆಪ್, ಹಿಂದೆ ಸ್ಪಾಯ್ಲರ್, ಆ ತರ ಎಕ್ಸ್ಟ್ರಾ ಹಿಂದೆ ಬಂಪರ್ ಆ ತರ ಎಲ್ಲ ಹಾಕಿದ್ದಾರೆ. ಈ ಗಾಡಿ ನಮ್ದು ಆಸ್ಕಿಂಗ್ 5,25,000 ಇದೆ. ನಿಮ್ ಚಾನಲ್ ಕಡೆ 4,55,000 ಮಾಡ್ಕೊಡ್ತೀವಿ ಸರ್. 4,55,000 ಮಾಡ್ಕೊಡ್ತೀವಿ. ಸೊ ಬ್ರೀಜಾ ಸರ್ ಹಾಗೆ ಗ್ರೇ ಕಲರ್ 2019 ಮಾಡಲ್ VDI ಆಪ್ಷನ್ ಬೇರೆ 66,000 ಓಡಿದೆ. ನಿಮಗೆ ಫುಲ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಲೆದರ್ ಸೀಟ್ ಕವರ್ಸ್ ಆ ತರ ಎಲ್ಲ ಬಂದ್ಬಿಡುತ್ತೆ. ಬೇರೆ 66,000 ಓಡಿದೆ ಸರ್. ಡೀಸೆಲ್ ಗಾಡಿ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ನಿಮ್ಗೆ ಮೈಲೇಜ್ 20 ಇಂದ 24 ಗಂಟೆ ಬರುತ್ತೆ ನಿಮ್ಗೆ. ಡೀಸೆಲ್ ಮೈಲೇಜ್ ಗಾಡಿ ಹುಡುಕ್ತಾರೆ. 2019 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಪ್ರೈಸ್ ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 8 ಲಕ್ಷ ಇದೆ. ನಿಮ್ ಚಾನಲ್ ಕಡೆ 7,65,000 ಮಾಡ್ತೀವಿ. 7,65,000 ಮಾಡ್ಕೊಡ್ತೀನಿ ಸರ್. ಎಲ್ಲಿ ಬೇಕೋ ಚೆಕ್ ಮಾಡಿ. 2019 7,65,000 ಕೊಟ್ಬಿಟ್ರೆ ಈ ಗಾಡಿನೇ ಫ್ರೀ ಕೊಡ್ತೀನಿ. ಅಷ್ಟು ಕಡಿಮೆ ಹೊಡಿ. ಒರಿಜಿನಾಲಿಟಿ ಇದೆ ಗಾಡಿ. ಏನಾದ್ರು ಡೆಂಟು ಸ್ಕ್ರಾಚ್ ರೀಪೇಂಟ್ ಆ ತರ ಏನೂ ಆಗಿಲ್ಲ. ಒರಿಜಿನಾಲಿಟಿ ಇದೆ ಸರ್ ಗಾಡಿ ಅದು. ಸರ್ ರೆನಾಲ್ಡೋ, ನಾನು ಇಷ್ಟದಿಂದಲೇ ರೆನಾಲ್ಡಲ್ಲಿ ಈ ತರ ಗಾಡಿನ ನೋಡೇ ಇಲ್ಲ. ಯಾಕೆಂತಂದ್ರೆ ಸರ್ ಏನ್ ಸರ್ ಶೈನಿಂಗು ಅಥವಾ ಗಾಡಿ ಹೆಂಗಿದೆ ಸರ್ ಇದು? ಸರ್ ಒಳ್ಳೆ ಕ್ವಾಲಿಟಿ ಗಾಡಿ, ಕ್ಲಿಯರ್ ಆಗಿದೆ. ನಿಮ್ಗೆ ಮ್ಯಾಗ್ ವೀಲ್ಸ್ ಎಲ್ಲ ಬಂದ್ಬಿಡುತ್ತೆ. ಲೆದರ್ ಸೀಟ್ ಕವರ್ಸ್. ಸರ್ ಫಸ್ಟ್ ಮೈಲೇಜ್ ಹೇಳ್ಬಿಡಿ ಎಷ್ಟು ಕೊಡುತ್ತೆ ಅಂತ. ಸರ್ ಮೈಲೇಜ್ ನಿಮ್ಗೆ 22-24 ಬರುತ್ತೆ ಸರ್. 2016 ಮಾಡಲ್ ಬೇರೆ 68,000 ಓಡಿದೆ. ಸಿಂಗಲ್ ಓನರ್ ಇದೆ. ನಿಮಗೆ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಸ್ಟೇರಿಂಗ್ ಕಂಟ್ರೋಲ್ ಕೀಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ರಿವರ್ಸ್ ಸೆನ್ಸಾರ್ಸ್, ಆಟೋಮೆಟಿಕ್ ಅಡ್ಜಸ್ಟಬಲ್ ಮಿರರ್ಸ್, ರಿಮೋಟ್ ಲಾಕ್ ಎಲ್ಲ ಬಂದ್ಬಿಡುತ್ತೆ ಸರ್. ನಿಮಗೆ RXS ವೇರಿಯಂಟ್ ಇದು ಟಾಪ್ ಎಂಡ್ ಗಾಡಿ ಸರ್. 85 BHP. ನಿಮಗೆ ಮೈಲೇಜ್ ಚೆನ್ನಾಗಿರುತ್ತೆ. ಈ ಗಾಡಿ ನಮ್ದು ಆಸ್ಕಿಂಗ್ 7,25,000 ಇದೆ. ನಿಮ್ ಚಾನಲ್ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಓಕೆ, ಅದರಲ್ಲೂ ಸ್ಲೈಟ್ಲಿ ಅನ್ಟೇಬಲ್ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀನಿ ಸರ್. ನೀವು ಎಲ್ಲಿ ಬೇಕೋ ಚೆಕ್ ಮಾಡಿ. 6 ಲಕ್ಷಕ್ಕೆ ಒಳ್ಳೆ ಪ್ರೈಸ್ ಇದು. ಸೊ XC500 W8 7 ಸರ್ ಇದು? ಸರ್ W7. ಓಕೆ, 2019 ಸಿಂಗಲ್ ಓನರ್ ಸರ್ ಇದು. 19 ಸಿಂಗಲ್ ಓನರ್. ಹೌದು. ಬೇರೆ ಪುಷ್ ಬಟನ್ ಸ್ಟಾರ್ಟ್, ನಿಮಗೆ ಮ್ಯಾಗ್ ವೀಲ್ಸ್ ಎಲ್ಲ ಬಂದ್ಬಿಡುತ್ತೆ. ಸರ್ ಮ್ಯಾಗ್ ವೀಲ್ ಆಫ್ಟರ್ ಮಾರ್ಕೆಟ್ ಕಂಪನಿ ಬರೋದು ಹಿಂಗೇನಾ? ಕಂಪನಿಯಿಂದ ಬರುತ್ತೆ ಸರ್ ಅದು. W7 ಆಪ್ಷನಲ್ ಇದು ಸರ್. ಅವರು ಯಾರೋ ಯೂತ್ ಅನ್ಸುತ್ತೆ ಡಿಸೈನ್ ಮಾಡೋರು ಮ್ಯಾಗ್ ವೀಲ್ ನ ಕಂಪನಿ ಕಡೆಯಿಂದ ಈ ತರ ಮಾಡಿದ್ದಾರೆ ಸಾಕತ್ತಾಗಿ. ಅಂಡ್ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದ್ರೆ ಗುರು ಎಲ್ಲ ಇದೆಯಲ್ಲ, ಇನ್ನೇನು ಸನ್ ರೂಫ್ ಒಂದಿಲ್ಲ ಗುರು, ಇನ್ನೆಲ್ಲ ಇದೆ. ಅದೇಳಿ ಇದೇಳಿ ಏನು ಬೇಡ, ಸನ್ ರೂಫ್ ಒಂದಿಲ್ಲ, ಇನ್ನೆಲ್ಲ ಇದೆ. ಸೊ ಪ್ರೈಸ್ ಅಂತ ನೋಡೋದಾದ್ರೆ ಸರ್ ಇದು ಸರ್ 2019 ಮಾಡಲ್ 85,000 ಓಡಿದೆ. ಸಿಂಗಲ್ ಓನರ್ ಇದೆ. ಓಕೆ, 11.5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಬನ್ನಿ, ಒಂದು 1075 ಮಾಡ್ಕೊಡ್ತೀನಿ ಸರ್. 10-25 ಮಾಡ್ಕೊಡ್ತೀನಿ ಸರ್. ಓಕೆ, ನಿಮ್ಗೆ LED DRL, ಪ್ರೊಜೆಕ್ಟ್ ಲ್ಯಾಂಪ್ಸ್ ಆ ಥರ ಎಲ್ಲ ಬಂದ್ಬಿಡುತ್ತೆ. ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಗಾಡಿ ಚೆನ್ನಾಗಿದೆ. XC500 ಯಾವ ಸರ್ ಇದು? ಸರ್ W6 ಆಟೋಮೆಟಿಕ್ ಗಾಡಿ 2018 ಮಾಡಲ್. ಓಕೆ, 75,000 ಓಡಿದೆ ಸರ್. ಸೊ ಈ ಗಾಡಿಲಿ ನಾನು ಆಟೋಮೆಟಿಕ್ ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು. ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ. ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಆಗಿದೆ. ಸೊ ಸೀಟು ಕೂಡ ಅಷ್ಟೇ ಒಳ್ಳೆ ಲೆದರ್ ಸೀಟು ಅಂಡ್ ಒಳ್ಳೆ ಬ್ರಾಂಡೆಡ್ ಸೀಟ್ ನ ಹಾಕ್ಸಿದ್ದಾರೆ ಅಂತಾನೆ ಕೂಡ ಹೇಳ್ಬೋದು. ಸೊ ಇನ್ನೊಂದು ಏನ್ಬೇಕು ಅಂತಂದ್ರೆ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಫೇಸ್ ಅಷ್ಟೇ ಚೇಂಜಸ್ ಇರುತ್ತೆ. ಹೌದು ಸರ್, ಹೌದು. ಆಟೋಮೆಟಿಕ್ ಬರುತ್ತೆ. ಇದು ಟೈಪ್ 2 ಬರುತ್ತೆ, ಟೈಪ್ 3 ಬರುತ್ತೆ ಸರ್ ಅದು. ಸೊ ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಈ ಗಾಡಿ ನಾವು 10 ಲಕ್ಷ ಕೇಳ್ತಾ ಇದೀವಿ. 9,45,000 ಮಾಡ್ಕೊಡ್ತೀವಿ. 9,000 ಮಾಡ್ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಇದಕ್ಕೆ? ಸರ್ ಒಂದು 2 ಲಕ್ಷ ಆರ್ಡರ್ ಮಾಡಬೇಕು ಸರ್. ಸೊ ನನ್ನ ಒಂದು ಫೇವರೇಟ್ ಕಾರ್ ಇಕೋ ಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಗೇಜ್ ಆಗಿದೆ ನೋಡಿ, ಸೌಂಡೇ ಬರಲ್ಲ. ಓಕೆ, ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ 2018 ಮಾಡಲ್ ಸಿಂಗಲ್ ಓನರ್ ಇದೆ. ಪೆಟ್ರೋಲ್ ವೇರಿಯಂಟ್ ಇದು. ನಿಮ್ಗೆ 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಬುಲೆಟ್ ಪ್ರೂಫ್ ಡೋರ್ ಅಂತ ತಳ್ಬೇಕಾದ್ರೆ ಇಷ್ಟೊಂದು ಗಟ್ಟಿಗೆ ನೋಡಿ, ಅಷ್ಟು ಹೆವಿ ಬರುತ್ತೆ ಗಾಡಿ ಅದು. ಫೋರ್ಡ್ ಇಕೋ ಸ್ಪೋರ್ಟ್ ನಲ್ಲಿ ಫುಲ್ ಬಾಡಿ ಸ್ಟ್ರಾಂಗ್ ಬರುತ್ತೆ ಸರ್. ಅದು ಫುಲ್ ಮೆಟಲ್ ಬಾಡಿ ಇದು. ಪ್ರೂಫ್ ಅಲ್ಲಿ ಹೋಯ್ತಾರಲ್ಲ ಆ ರೇಂಜ್ ಅಲ್ಲಿ ಇದೆ ಗಾಡಿ. ಸೇಫ್ಟಿ ಮಾತ್ರ, ಗಾಡಿ ಸೇಫ್ಟಿ ಬೇಕು ಅಂದ್ರೆ ಈ ಗಾಡಿ ತಗೊಳ್ಳಿ. ಯಾಕೆ ಅಂತ ಅಂದ್ರೆ ಗಾಡಿ ಕಂಡೀಷನ್ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು 5 ಸ್ಟಾರ್ ಕೊಡ್ತಾರೆ. ನನಗೇನೋ 10 ಸ್ಟಾರ್ ಕೊಟ್ರೆ ನಾನು 11 ಸ್ಟಾರ್ ಕೊಟ್ಬಿಡ್ತಿದ್ದೆ ಎಕ್ಸ್ಟ್ರಾ. ಸರ್ ನಂದೇ ಇಕೋ ಸ್ಪೋರ್ಟ್ ಪರ್ಸನಲ್ ನಾನು ಯೂಸ್ ಮಾಡಿದ್ದೀನಿ. ಆಗ ಹೇಳ್ತಿರೋದು ನಮ್ಮ ಹುಡುಗರು ಗಾಡಿ ತಗೋಗಿ ಸ್ವಲ್ಪ ಆಕ್ಸಿಡೆಂಟ್ ಮಾಡ್ಕೊ ಬಂದಿದ್ರು. ಒಳಗೆ ಸಿಂಗಲ್ ಕ್ರಾಚ್ ಆಗ್ಲಿ ಅಂಡ್ ಸಿಂಗಲ್ ಡೆಂಟ್ ಆಗ್ಲಿ ಆಗಿಲ್ಲ. ಒಳ ಕೂತಿರೋರ್ಗೂ ಅಷ್ಟೇ ಏನೂ ಆಗಿಲ್ಲ. ಫ್ರಂಟ್ ಬ್ಯಾಕ್ ಬೂಸ್ಟ್ ಆಗ್ಬಿಡೈತೆ. ಗಾಡಿನ 60,000 ರೂಪಾಯಿ ಗುಜ್ರಿ ಕೊಟ್ಟಿದೀವಿ, ಬಟ್ ಬಾಡಿಗೆ ಒಂದು ಸಿಂಗಲ್ ಕ್ರಾಚ್ ಆಗಿಲ್ಲ. ಸೇಫ್ಟಿ ಪರ್ಪಸ್. ಆ ಜಾಗದಲ್ಲಿ ಬೇರೆ ಗಾಡಿ ಇದ್ದಿದ್ರೆ ಮಾತ್ರ ಸೊ ಈಗ ಫೋಟೋಗೆ ಹಾರ ಹಾಕ್ಬಿಡೋರು, ಸಾರಿ ಹಾರಾಗೆ ಫೋಟೋ ಹಾಕೊಂಡ್ಬಿಡೋರು. ಸೊ ಹೇಳಿ ಸರ್, ಗಾಡಿ ಗೇಜು ಮತ್ತೆ ಕ್ವಾಲಿಟಿ ಬೇಕು ಅಂದ್ರೆ ಅಂಡ್ ಒಳ್ಳೆ ಸೇಫ್ಟಿ ಗಾಡಿ ಬೇಕು ಅಂದ್ರೆ ನಾನು ಪರ್ಸನಲಿ ರೆಫರ್ ಮಾಡೋದು ಇಕೋ ಸ್ಪೋರ್ಟ್ಸ್. ಇದ್ರ ಬಗ್ಗೆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಟೈಪ್ 2 ವೇರಿಯಂಟ್ ಇದು. ಹೊಸ ಶೇಪ್. ಬೇರೆ 62,000 ಓಡಿದೆ. ನಿಮ್ಮ ಮಾರ್ಕೆಟ್ ಎಲ್ಲಿ ಬೇಕೋ ಚೆಕ್ ಮಾಡಿ. ಸೆಕೆಂಡ್ ಓನರ್, ಥರ್ಡ್ ಓನರ್ ಗಾಡಿ, ಇಲ್ಲಾಂದ್ರೆ 1 ಲಕ್ಷ ಮೇಲೆ ಓಡಿರೋ ಗಾಡಿ ಇರುತ್ತೆ. ಸಿಂಗಲ್ ಓನರ್ ಗಾಡಿ ಬೇರೆ 62,000 ಓಡಿದೆ. 2018 ಮಾಡಲ್. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6,95,000 ಇದೆ. ನಿಮ್ಮ ಚಾನಲ್ ಕಡೆ ಬಂದ 6,25,000 ಮಾಡ್ಕೊಡ್ತೀವಿ. ಎಲ್ಲಿ ಬೇಕೋ ಚೆಕ್ ಮಾಡಿ. ಇಷ್ಟು ಕಡಿಮೆ ಗಾಡಿ ನಿಮ್ಗೆ ಸಿಗಲ್ಲ. ನಿಮಗೆ ಒಂದು ಸ್ವಿಫ್ಟ್ ಗಾಡಿನೇ 5 ಲಕ್ಷ ಕೇಳ್ತಾರೆ. ನಿಮ್ಗೆ ಇಕೋ ಸ್ಪೋರ್ಟ್, ಮಿನಿ SUV ಮಾರ್ಕೆಟ್ ನಲ್ಲಿ ನಿಮ್ಗೆ ಫುಲ್ ಡಿಮ್ಯಾಂಡ್ ಇದೆ. ನಿಮ್ಗೆ ಒಂದು ಟ್ರಿಪ್ IT ಎಂಪ್ಲಾಯೀಸು ಆ ಥರ IT ಎಂಪ್ಲಾಯೀಸ್ ಎಲ್ಲ ಫುಲ್ ಡಿಮ್ಯಾಂಡ್. ಇಕೋ ಸ್ಪೋರ್ಟ್ ಅದನ್ನು ಕಡಿಮೆ ಓಡಿರೋ ಗಾಡಿ, ಫುಲ್ ಚಾನ್ಸ್ ಆಗಿದೆ. ವೈಟ್ ಕಲರ್ ಫುಲ್ ಡಿಮ್ಯಾಂಡ್ ಗಾಡಿ ಅದು. ನೋಡ್ಬೋದು. ಒಳ್ಳೆ ಪ್ರೈಸ್ ಸರ್ ಅದು, ಮಿಸ್ ಮಾಡಬೇಡ.
ಲವರ್ಗೆ ಗಾಡಿ ಗಿಫ್ಟ್ ಕೊಡಬೇಕು ಅಂದರೆ, ಮಗನಿಗೆ ಗಾಡಿ ತಗೊಡ್ಬೇಕು ಅಂದರೆ ಸೇಫ್ಟಿ ಗಾಡಿ ತಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ. ಗ್ರೌಂಡ್ ಕ್ಲಿಯರೆನ್ಸು ಕೂಡ ಸಖತ್ತಾಗಿದೆ. ಸೊ ನಾನು ಪರ್ಸನಲ್ ರೆಫರ್ ಮಾಡ್ತಾ ಯೂಸ್ ಮಾಡಿದ್ದೀನಿ. ಹಾಗಾಗಿ ಸರ್ ಇದೇ ಸರ್ ಹಾಗೆ ಸರ್ ಎಟ್ಟಿಗೆ ಸರ್ ಸಿಂಗಲ್ ಓನರ್ 2016 ಮಾಡಲ್, ಬರೀ 84,000 ಓಡಿದೆ. VXI ವೇರಿಯಂಟ್ ಇದು, ಆಪ್ಷನಲ್. ನಿಮ್ಗೆ ಏರ್ ಬ್ಯಾಗ್ ABS ಎಲ್ಲ ಬಂದ್ಬಿಡುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ರೂಫೇಸಿನ ಕೂಡ ಬರುವಂಥದ್ದು ಸಖತ್ತಾಗಿದೆ ಗಾಡಿ. ಫುಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ಯಾವುದು ಡೆಂಟು ಸ್ಕ್ರಾಚು ರೀಪೇಂಟ್ ಆ ಥರ ಏನೂ ಆಗಿಲ್ಲ. ಒಂದು ಆಡಿಟರ್ ಯೂಸ್ ಮಾಡಿರೋದು. 2016 ಮಾಡಲ್, ಚೆನ್ನಾಗಿದೆ ಸರ್. ನೋಡಿ ಸರ್ ಪ್ರೈಸು ಸರ್, ಈ ಗಾಡಿ ನಮ್ದು ಆಸ್ಕೊಂಡು 7,75,000 ಇದೆ. ನಿಮ್ಮ ಚಾನಲ್ ಕಡೆ ಬಂದ 7,695,000 ಮಾಡ್ಕೊಡ್ತೀನಿ ಸರ್. ಓಕೆ, ಲೋನು ಕೂಡ ಆಗುತ್ತೆ. ಲೋನ್ ಆಗುತ್ತೆ. ಒಂದು 50,000 1 ಲಕ್ಷ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ ಸರ್. ನಿಜ ಸರ್ ಗಾಡಿ ಇದು ಸರ್ 2025 ಬ್ರೀಜಾ ಆಟೋಮೆಟಿಕ್, ಬರೀ 8,000 ಓಡಿದೆ. 2025. ಸೊ ಇವಾಗ ತಾನೇ ಟಾಟಾದಲ್ಲಿ ಲಾಂಚ್ ಆಯ್ತಲ್ಲ ಗಾಡಿ ಸೇಪ್ ಆ ಥರ ಕಾಣಿಸ್ಬಿಡ್ತು. ಸೊ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಸೊ ಇಂಟೀರಿಯರ್ ಮಾತ್ರ ನೋಡಿದ್ರೆ ಕಳ್ದೋಗ್ತೀರಾ, ಯಾಕೆಂತಂದ್ರೆ ಆ ರೇಂಜಲ್ಲಿ ಇದೆ ಗಾಡಿ ಮಾತ್ರ. ಸರ್ ಇನ್ನೂ ಕವರು ಕೂಡ ಬಿಚ್ಚಿಲ್ಲ ಮೇಲೆ. ಸರ್ 2025 ಸರ್, ಹೊಸ ಗಾಡಿ. ಅದೇ ಹೇಳ್ತದೆ, ಒಂಚೂರು ಕವರು ಬಿಚ್ಚಿಲ್ಲ. ಸೊ ಆ ಥರ ಮೇಂಟೈನ್ ಮಾಡಿದೆ ನೋಡಿ. ಶೋರೂಮಿಂದ ಗಾಡಿ ಈಚೆ ತಗೊಂಡೋದಂಗೆ ಇಲ್ಲಿಂದ ಮಿಸ್ಟರ್ ಕಾರ್ ಇದೆ, ಈಚೆ ತಗೊಂಡೋಗ್ಬೋದು. ಬಂದರೆ ಸರ್ ಶೋರೂಮ್ಗೆ ಕಂಪೇರ್ ಮಾಡಿದ್ರೆ ಒಂದೇ ಡೈರೆಕ್ಟಾಗಿ ಹೇಳ್ತೀನಿ, ಶೋರೂಮ್ 100 ಪ್ರೈಸ್ ಎಷ್ಟಿರ್ಬೋದು ಸರ್? ಸರ್ ಹೊಸ ಗಾಡಿ 15,500,000 ಲಕ್ಷ ಇದೆ. ಇವಾಗ ಪ್ರೈಸ್ ಡ್ರಾಪ್ 1.5 ಲಕ್ಷ ಏನೋ ಆಗಿದೆ, 14 ಲಕ್ಷ ಇದೆ. ನಮ್ದು ಆಸ್ಕಿಂಗ್ ಪ್ರೈಸ್ 10,000 ಲಕ್ಷ ಇದೆ ಸರ್. ಹತ್ರ ನೀವು 4 ಲಕ್ಷ ಸೇವ್ ಮಾಡ್ಬೋದು. ಹೌದು. ಓಕೆ, ಇದು ಹೇಳಿ ಸರ್ ಹಂಗಾರೆ ಮಾಡಲ್ ಪ್ರೈಸ್. 2025 VXI ಆಟೋಮ್ಯಾಟಿಕ್, ಬರೀ 8,000 ಓಡಿದೆ. ಓಕೆ, ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಲೆದರ್ ಸೀಟ್ ಕವರ್, GPS ನ್ಯಾವಿಗೇಷನ್ ಸಿಸ್ಟಮ್, LED ಪ್ರೊಜೆಕ್ಟೆಡ್ ಲ್ಯಾಂಪ್ಸ್, ಆ ಥರ ಎಲ್ಲ ಆಪ್ಷನ್ಸ್ ನಿಮ್ಗೆ ಬಂದ್ಬಿಡುತ್ತೆ. ಬರೀ ಮ್ಯಾಗ್ ಬರಲ್ಲ. ಸ್ಪೇಸ್ ಅಷ್ಟೇ ಸರ್, ಮಸ್ತಾಗಿದೆ. ಏನ್ ಲಾಂಗ್ ಗಾಡಿ ಅಲ್ವಾ ಸರ್? ಗಾಡಿ ಹೋಗ್ಬಿಡುತ್ತೆ ಸರ್. ಇದೆಲ್ಲ ನಿಮ್ಮ ವಿಡಿಯೋ ನೋಡಿದ ತಕ್ಷಣ ಯಾರೋ ಒಂದು ಕಸ್ಟಮರ್ ಬಂದು ಎತ್ಕೊಂಡು ಹೋಗ್ಬಿಡುತ್ತೆ. ಅಲ್ಲ ಸರ್, 7 ಸೀಟರ್ ತರ ಸರ್. ನೀವು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ರ, ನಿಮ್ಮ ವಿಡಿಯೋಲಿ ಏನಿದ್ದಾರೆ ಅಷ್ಟು ಜಾಸ್ತಿ ಯಾರು ತಗೊಳ್ತಾರೆ? ಹೊಸ ಗಾಡಿ ಬಂದ್ಬಿಡುತ್ತೆ. ಹೊಸ ಗಾಡಿ ಅವ್ರು ಹೊಸ ಗಾಡಿನೂ ತಗೊಳ್ಳ, ಅವ್ರ ಪಾಕೆಟ್ ಒಂದು 5,000 ಇರಲ್ಲ, ಕಮೆಂಟ್ ಮಾತ್ರ ಆಗ್ಬಿಡ್ತಾರೆ. ಈ ರೇಟ್ಗೆ ಹೊಸ ಗಾಡಿ ಬಂದ್ಬಿಡುತ್ತೆ. ಅವ್ರ ಹತ್ರ ಒಂದು 2 ವೀಲರ್ ತಗೊಳಕ್ಕೆ ದುಡ್ಡು ಇರಲ್ಲ, ಸುಮ್ಮನೆ ಒಂದು ಕಮೆಂಟ್ಸ್ ಮಾಡ್ಬೇಕಾದ್ರೆ ಗುರು ಏನ್ ಗೊತ್ತಾ, ಜೆನ್ಯೂನ್ ಆಗಿ ಒಂದು ವಿಡಿಯೋ ಮಾಡ್ತಿದೀವಿ ಅಂತಂದಾಗ ನಾವು ಎಲ್ಲಾ ಸೋನ್ಗೂ ವಿಡಿಯೋ ಮಾಡಕ್ ಹೋಗಲ್ಲ. ಸೊ ಕ್ವಾಲಿಟಿ ಕಾರ್ ಹತ್ರ ಮಾಡಕ್ ಹೋಗ್ತೀವಿ. ಈಗ ನೋಡಿ, 1 ಲಕ್ಷ ತಗೊಂಡು 2 ಲಕ್ಷ ಖರ್ಚು ಮಾಡುವಂಥದ್ದು ಬೇಡ ಗುರು. ಗಾಡಿನ ಮಾರ್ಕೆಟ್ಗಿಂತ ಕಡಿಮೆ ಪ್ರೈಸಲ್ಲಿ ಸಿಕ್ಕಿದ್ರು ಕೂಡ ನಿಮಗೆ ಒಂದು ಚಾಲೆಂಜಿಂಗ್ ಪ್ರೈಸಲ್ಲಿ ಸಿಕ್ಕಿದ್ರು ಕಂಡೀಷನ್ ಆಗೇ ಇರಬೇಕು. ನೀವು ವಿಡಿಯೋ ಮಾಡಿದ್ರ ಎಲ್ಲಾ ಗಾಡಿ ಸೋಲ್ಡ್ ಔಟ್, ಆಲ್ಮೋಸ್ಟ್ 80% ಸೋಲ್ಡ್ ಔಟ್. ನಾವು ತಿರ್ಗಾ ಇನ್ನೊಂದು ವಿಡಿಯೋ ಮಾಡ್ಬೇಕಂದ್ರೆ ನಾವು ಒಂದೊಂದು ಗಾಡಿ ಹೋಗಿ ನೋಡಿ, ಫಿಸಿಕಲಾಗಿ ಹೋಗಿ ನೋಡಿ ಚೆಕ್ ಮಾಡಿ ತಗೊಂಡ್ ಬರ್ತೀವಿ. 2018-19 ಗಾಡಿ ಇದು, ಬೇರೆ 63,000 ಓಡಿದೆ. ಸಿಂಗಲ್ ಓನರ್ ಇದೆ. ನಿಮ್ಗೆ ಒಳ್ಳೆ ಫ್ಯಾನ್ಸಿ ನಂಬರ್ ಹೇಳ್ಬೋದು, 7747. ನಿಮ್ಗೆ ಯಾವುದೋ ಒಂದು ಡೆಂಟು ಸ್ಕ್ರಾಚು ರೀಪೇಂಟು ರೀಪ್ಲೇಸ್ಮೆಂಟ್ ಆ ಥರ ಏನೂ ಆಗಿಲ್ಲ. ಇವತ್ತು ಹೊಸ ಗಾಡಿ ತೊಗೊಂಡ್ರೆ ಹೆಂಗಿದೆ ಅದೇ ಥರ ಇದೆ. ನಿಮ್ಗೆ 4x2 ಆಟೋಮೆಟಿಕ್ ಸರ್ ಗಾಡಿ ಇದು, ಬೇರೆ 63,000 ಓಡಿದೆ. ಲಕ್ಸುರಿ ಕಾರ್ಗಳೆಲ್ಲ ಆಲ್ಮೋಸ್ಟ್ ನಿಮಗೆ ಆಟೋ ವೇರಿಯಂಟೇ ಸಿಗೋದು. ಯಾಕೆಂತ ನೋಡಿ, ನೀವು ಮಾರ್ಕೆಟಲ್ಲಿ ನೋಡ್ಕೊಂಬನ್ನಿ, ಲಕ್ಸುರಿ ಕಾರು BMW, Audi, Benz ಎಲ್ಲ ಕೂಡ ಅದೇ ಆಟೋಮೆಟಿಕ್ ವೇರಿಯಂಟಲ್ಲೇ ಸಿಗುತ್ತೆ. ಸೊ ನಾವು ಮ್ಯಾನ್ಯುವಲ್ ಇಷ್ಟಪಡೋರು, ಬಟ್ ಆಟೋಮೆಟಿಕ್ ಇವಾಗ ಓಡಿಸಾಗ ಫೀಲ್ ಬೇರೆ ಥರನೇ ಇರುತ್ತೆ. ಸರ್ ಈ ಆನೆ ಬಗ್ಗೆ ಹೇಳೋದಾದ್ರೆ, ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಈ ಗಾಡಿ ಕಸ್ಟಮರ್ ಕೇಳ್ತಾರೆ ಪ್ರೈಸ್ 31 ಲಕ್ಷ ಇದೆ. ನೀವು ಆನ್ ಟೇಬಲ್ ಬನ್ನಿ, ಏನು ಮ್ಯಾಕ್ಸಿಮಮ್ ಮಾಡ್ಬೋದು ಮಾಡ್ಕೊಡ್ತೀನಿ ಸರ್ ಅದು. ಓಕೆ, ಆನ್ ಟೇಬಲ್ ಬಂದರೆ ಸ್ಲೈಟ್ಲಿ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ತಾರೆ ಸರ್. ಇನ್ ಕೇಸ್ ಲೋನ್ ಮೇಲೆ ಹೋಗ್ತೀವಿ, ಈ ದೊಡ್ಡ 5 lakhs ಡೌನ್ ಪೇಮೆಂಟ್ ಮಾಡಿ ಸರ್. 3 to 5 lakhs ಮಾಡಿ ನಿಮ್ಮ ಪ್ರೊಫೈಲ್ ಚೆನ್ನಾಗಿ ಬಂದು ಲೋನ್ ಮಾಡ್ಕೊಡ್ತೀನಿ. ಹೌದಾ? ಒಳ್ಳೆ ಫ್ಯಾನ್ಸಿ ಗಾಡಿ ಸರ್ ಅದು. ನಿಮ್ಗೆ ಮಾರ್ಕೆಟ್ನಲ್ಲಿ ಎಲ್ಲಿ ಬೇಕು ಚೆಕ್, ಇಷ್ಟು ಕಡಿಮೆ ಓಡಿರೋ ಗಾಡಿ ನಿಮ್ಗೆ ಸಿಗಲ್ಲ. ಅಲ್ಲ ಸರ್, ನೀವು ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ. ನೋಡಿ ಹೆಂಗಿದೆ, ನಿಮ್ಗಿಂತ ಗಾಡಿನೇ ದೊಡ್ಡದಾಗಿದೆ. ಓಕೆ, ಸಖತ್ತಾಗಿದೆ. ಅದೇ ರೀತಿ ಇನ್ನೋವಾ 2 ಇದೆ. ಇನ್ನೋವಾ ಕ್ರಿಸ್ಟಾ ಸರ್ 2018 ಮಾಡಲ್, ಸಿಂಗಲ್ ಓನರ್ ಇದೆ. ಓಕೆ, ನಿಮ್ಗೆ VX ವೇರಿಯಂಟ್ ಇದು. ನಿಮ್ಗೆ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಅವರು ಮ್ಯಾಗ್ ವೀಲ್ಸ್ ಮತ್ತೆ ಫೇಸ್ ಲಿಫ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 1 ಲಕ್ಷ ಖರ್ಚು ಮಾಡಿದ್ದಾರೆ. ಓಕೆ, ನೀವು ಗಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಫ್ಯಾನ್ಸಿ ನಂಬರ್ ಇದು. ಇದು ಮ್ಯಾನ್ಯುವಲ್ ಆಗಿರುತ್ತೆ. ಸೊ ಬಾಡಿ ಲೈನ್ ಕೂಡ ನೋಡಿದ್ರಿ, ಇಂಟೀರಿಯರ್ ನೋಡಿ ಏನು ಸಖತ್ತಾಗಿದೆ ಅಂತ, ಮಸ್ತಾಗಿದೆ ಗುರು. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು. ಸೊ ಡಿಫಾಗರು ರೇರ್ ವೈಫರು ಕೂಡ ಬರುತ್ತೆ. ಫ್ಯಾನ್ಸಿ ನಂಬರ್ 6266 ಆಗಿರುವಂಥದ್ದು. ಸರ್ ಪ್ರೈಸು? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 21 ಲಕ್ಷ ಇದೆ. ನಿಮ್ಗೆ ಒಳ್ಳೆ ಚಾನ್ಸ್ ಪ್ರೈಸ್ ಕೊಡ್ತೀನಿ, 19 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 19 ಲಕ್ಷ ಮಾಡ್ಕೊಡ್ತೀನಿ. ಒಳ್ಳೆ ಫ್ಯಾನ್ಸಿ ನಂಬರ್ ಇದೆ. 2018 ಸಿಂಗಲ್ ಓನರ್, 8 ಸೀಟರ್. ನಿಮ್ಗೆ ಹೊಸ ಸೀಟ್ ಕವರ್ಸ್ ಹಾಕಿದ್ದಾರೆ, ಫೇಸ್ ಲಿಫ್ಟ್ ಮಾಡಿದ್ದಾರೆ, ಆಟೋಮೆಟಿಕ್ AC ಆ ಥರ. ನಿಮ್ಮ ಜೆಟ್ನಲ್ಲಿ ಏನೇನು ಆಪ್ಷನ್ ಬರುತ್ತೆ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಒರಿಜಿನಾಲಿಟಿ ಇದೆ ಸರ್ ಗಾಡಿ. ಒಂದು 5 ಲಕ್ಷ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದ್ದು 3 to 5 lakhs ಮಾಡಿ ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ. ಇದು 2019 ಮಾಡಲ್ ZX ವೇರಿಯಂಟ್ ಇದು, ಆಟೋಮೆಟಿಕ್ ಇದೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 21 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ ಬಂದ 20,25,000 ಮಾಡ್ತೀವಿ, 20-25 ಮಾಡ್ಕೊಡ್ತೀನಿ ಸರ್. ಓಕೆ, ಇದು ಕೂಡ ನೋಡ್ತಾ ಇರ್ಬೋದು ಯಾವ ಥರ ಬಾಡಿ ಲೈನ್ ಇದೆ ಅಂತ. ಸಿಂಗಲ್ ಕ್ರಾಚು ಡೆಂಟು ಯಾವುದೇ ರೀತಿ ಇಲ್ಲ. ಸೊ ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಸೊ ಗಾಡಿ ಸೀಟ್ ನೋಡು ಗುರು, ಗಾಡಿ ನೋಡು ಹೆಂಗೈತೆ ಗುರು, ರೂಫೇಸ್ ಎಲ್ಲ ಬರುತ್ತೆ, ಮಸ್ತಾಗಿದೆ ಅಲ್ವಾ ಗಾಡಿ. ಇದು ಲೋನ್ ಮೇಲೆ ಹೋದರೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಸರ್? ಎಲ್ಲ ಕ್ರಿಸ್ಟಾ ಅಂದ್ರೆ 3 to 5 lakhs ಮಾಡಿದ್ರೆ ಸಾಕು ಸರ್, ಮಿಕ್ಕಿದ್ದು ಲೋನ್ ಮಾಡ್ಕೋಬೋದು ಸರ್. ಅದು ಮಿಸ್ಟರ್ ಕಾರ್ಸಲ್ಲಿ ಮಾತ್ರ ಈ ಥರ ಕ್ವಾಲಿಟಿ ಈ ಥರ ಗಾಡಿಗಳು ಸಿಗೋದು.